ಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷ ಸರ್ವಜ್ಞಮಚ್ಯುತಮಪೇತ ಸರ್ವಜ್ಞಮಚ್ಯುತಮಪೇತ ಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ. ಸಾಕ್ಷಾದೀಶ್ವರಂ ಯಾಂ ಶರಣಂ ರಮೇಶಂ. ಇವತ್ತು ಎರಡನೇ ಅಧ್ಯಾಯ ಪ್ರಾರಂಭವಾಗ್ಲಿಕ್ಕತ್ತದ. ಒಂದನೇ ಅಧ್ಯಾಯದ ಪಾಠ ನಿನ್ನೆ ಸಾಯಂಕಾಲ ಮುಕ್ತಾಯವಾಯಿತು. ಇವತ್ತು ಎರಡನೇ ಅಧ್ಯಾಯ. ಈ ಎರಡನೇ ಅಧ್ಯಾಯದಲ್ಲಿ 152ನೇ ಪುಟ, ಅದರಲ್ಲಿ ಪ್ರಾರಂಭ. ಏಷ ಇಮಂ ಲೋಕಂ ಅಭ್ಯಾರ್ಚತ್ ಪುರುಷರೂಪೇಣ ಯಯೇಷ ತಪತಿ ಪ್ರಾಣೋ ವಾವ ತದಭ್ಯಾರ್ಚತ್ ಪ್ರಾಣೋ ಹ್ಯೇಷ ಯಯೇಷ ತಪತಿ. ಇಷ್ಟ ಮಂತ್ರಕ್ಕೆ ಒಂದು ಭಾಗ. ಇದು ಒಂದು ವಿಷಯ. ಇದಾದ ಮೇಲೆ ಉಳಿದದ್ ಮತ್ತೆ ಬೇರೆ ವಿಷಯದ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಷ್ಯ ದೀರ್ಘವಾಗಿ ಇದೆ. ಅದರ ವಿವರಣೆಗಳನ್ನ ಅರ್ಥವನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣವಂತೆ. ಏನಂತಾರ ನೋಡ್ರಿ. ಏನು ವಿಷಯ ಇಷ್ಟು ತಿಳಿದುಕೊಂಡ್ಬಿಡ್ರಿ. ಮೊದಲು ಆಚಾರ್ಯರು ಭಾಷ್ಯದಲ್ಲಿ ಹೇಳುತ್ತಾರೆ, ಏಷ ನಾರಾಯಣ ದೇವ ವಾಯುನಾ ಸಹ ಇಮಂ ಲೋಕಂ ಅಭ್ಯಾರ್ಚತ್. ಭಾಷ್ಯ ಹೇಳಿಗತ್ತೀನಿ ಮೊದಲಿಗೆ, ನೀವು ನೋಡ್ಕೊಳ್ಳಿಕತ್ತೀರಿ ಅಂತ ನನಗ ಸಂಬಂಧ ಅದು ತಿಳಿದಿದ್ದದು. ಅಭ್ಯಾರ್ಚತ್ ಬ್ರಹ್ಮಾದಿ ಶರೀರೇಷು ಪ್ರವಿವೇಶ ಪುರುಷ ಇತಿ ಅಂತರ್ಯಾಮಿ ರೂಪಸ್ಯ ಆಖ್ಯಾ ಪುರುಷೇತೆ ಇತಿ. ಈ ನಾರಾಯಣ ರೂಪಿಯಾದ ಪರಮಾತ್ಮ ಏನಿದ್ದಾನೋ ವಾಯುದೇವರ ಜೊತೆಗೆ, ಅಂದ್ರೆ ವಾಯುದೇವರನ್ನ ಕರೆದುಕೊಂಡು, ಜೊತೆಗೆ ತನ್ನ ಪತ್ನಿಯಾದ ಮಹಾಲಕ್ಷ್ಮಿಯನ್ನು ಕರೆದುಕೊಂಡು ಇಮಂ ಲೋಕಂ ಅಭ್ಯಾರ್ಚತ್. ಮೂಲ ಶಬ್ದ ಅದು. ಅರ್ಥ ಏನು? ಬ್ರಹ್ಮಾದಿ ಶರೀರೇಷು ಪ್ರವೇಶ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ನಮ್ಮೆಲ್ಲರ ಶರೀರದಲ್ಲೂ ಪ್ರವೇಶ ಮಾಡಿದ್ದಾನೆ. ಹಿಂದೆ ಬಂದದ. ಪಾದದ ತುದಿಯಿಂದ ಪ್ರವೇಶ ಮಾಡಿದ, ತೊಡೆಗೆ ಬಂದ, ಹೊಟ್ಟೆಗೆ ಬಂದ, ಎದೆಗೆ ಬಂದ ಅಂತ ಹೇಳುವ ಪ್ರಸಂಗದಲ್ಲಿ ಬ್ರಹ್ಮದೇವರ ಶರೀರದಲ್ಲಿ ಭಗವಂತ ಪ್ರವೇಶ ಮಾಡಿದ್ದ ಅಂತ ಹೇಳಿದ್ರು. ಈಗ ಮುಂದುವರಿಸಿ ಎಲ್ಲರ ಶರೀರದಲ್ಲೂ ಭಗವಂತ ಪ್ರವೇಶ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಏನ್ ಲಾಭ? ಎಲ್ಲರ ಶರೀರದಲ್ಲಿ ಭಗವಂತ ಪ್ರವೇಶ ಮಾಡಿದ್ದಕ್ಕೆ ಲಾಭ ಏನು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಅಂತರ್ಯಾಮಿಯಾಗಿ ಇದ್ದಾನೆ. ಅಂತರ್ಯಾಮಿಯಾಗಿ ಇರುವುದೇ ದೊಡ್ಡ ಲಾಭ. ಅದು ಶಬ್ದ ಇಲ್ಲದ ಪುರುಷ ರೂಪೇಣ ಅಂತದ ಉಪನಿಷತ್ತಿನಲ್ಲಿ. ಅದಕ್ಕೆ ಪುರುಷ ಇತಿ ಅಂತರ್ಯಾಮಿ ರೂಪಸ್ಯ ಆಖ್ಯ. ಪುರುಷ ಎನ್ನುವುದು ಅಂತರ್ಯಾಮಿ ರೂಪದ ಭಗವಂತನ ಹೆಸರು. ಅದು ಎಲ್ಲದ ಅಂದ್ರೆ ಪ್ರಸಿದ್ಧತ್ವಾಚ್ಯ ಪಂಚರಾತ್ರೇಶು. ಪಂಚರಾತ್ರದಲ್ಲಿ ಪ್ರಸಿದ್ಧ ಅದ ಅಂತ ಶ್ರೀಮದಾಚಾರ್ಯ ಹೇಳ್ಬಿಟ್ರು. ಯಾರವ? ಬರೇ ಇಷ್ಟೇ ಹೇಳಿರಿ. ಈಗ ನೀವ್ ಹೇಳಿದ್ರಿ ಮೂಲದಲ್ಲಿ ಯಾರು ಅಂತ ಹೇಳಿಲ್ಲಲ್ಲ. ಅಂದ್ರೆ ಯಯೇಷ ಸೂರ್ಯಮಂಡಲೆ ಸ್ಥಿತ್ವ ತಪತಿ ಸ ಭಗವಾನ್ ನಾರಾಯಣ. ಯಯೇಷ ತಪತಿ ಅಂತಿದೆ ಮಂತ್ರದಲ್ಲಿ. ಅದರ ಅರ್ಥ ಏನು ಅಂದ್ರೆ, ಯಾರು ಸೂರ್ಯಮಂಡಲದಲ್ಲಿ ನಿಂತು ಮತ್ತೆ ತಪತಿ ಅಂದ್ರೆ ಬೆಳಕು ಕೊಡುತ್ತಾನೋ, ಶಾಖ ಕೊಡುತ್ತಾನೋ, ಒಣಗಿಸ್ತಾನೋ, ಮಳೆ ಬರೆಸ್ತಾನೋ, ಇವನ್ನೆಲ್ಲವನ್ನು ಯಾರು ಮಾಡ್ತಾನಲ್ಲ ಅವನೇ ಪರಮಾತ್ಮ. ಆ ಪರಮಾತ್ಮನೇ ನಮ್ಮೆಲ್ಲರ ಅಂತರ್ಯಾಮಿಯಾಗಿದ್ದಾನೆ. ಪ್ರಾಣೋ ವಾವ ತದಭ್ಯರ್ಚಾತ್ ಪ್ರಾಣೋ ಹ್ಯೇಷ ಯಯೇಷ ತಪತಿ. ಪ್ರಾಣನು ಎಲ್ಲರ ಶರೀರದಲ್ಲಿ ಪ್ರವೇಶ ಮಾಡಿದ್ದಾನೆ. ಪ್ರಾಣ ಅಂತಂದ್ರೆ ಇವನೇ ಸೂರ್ಯಾಂತರ್ಯಾಮಿಯಾದ ಪರಮಾತ್ಮ. ಇಷ್ಟು ಉಪನಿಷತ್ತಿನ ಅಭಿಪ್ರಾಯ. ಏನಾಯಿತು? ಉಪನಿಷತ್ತು ಏನನ್ನ ಹೇಳಲಿಕ್ಕೆ ಹೊರಟಿದೆ ಅಂದ್ರೆ, ಸ್ವಲ್ಪ ನಿಮ್ಮ ತಲೆಯನ್ನ ಎತ್ತಿ ಮೇಲ್ಗಡೆಗೆ ನೋಡ್ರಿ. ಸೂರ್ಯ ಕಾಣಿಸ್ತಾನೆ. ಇವತ್ತಲ್ಲ, ಮಳೆ ಬಂದಾಗಲ್ಲ, ಮಳೆ ಬರದೇ ಇದ್ದಾಗ ಸೂರ್ಯ ಕಾಣಿಸ್ತಾನ. ಆ ಸೂರ್ಯನಲ್ಲಿ ನಿಂತುಕೊಂಡು ಸೃಷ್ಟಿಯಿಂದ ಪ್ರಳಯದವರೆಗೂ ಕೂಡ ಯಾವಾಗಲೂ ಪ್ರಕಾಶವನ್ನ ಕೊಡ್ತಾ ಇರುವಂತಹ ವ್ಯಕ್ತಿ ಇದ್ದಾನಲ್ಲ, ಅವನು ಪ್ರಾಣ. ಅವನು ಪ್ರಾಣ. ಆ ಪ್ರಾಣನಾಮಕನಾದ ಭಗವಂತನೇ ನಮ್ಮೆಲ್ಲರ ಅಂತರ್ಯಾಮಿಯಾಗಿ ಇರುವಂಥವನು ಎನ್ನುವ ಪ್ರಮೇಯವನ್ನ ಹೇಳಲಿಕ್ಕೆ ಹೊರಟಿದೆ. ಇದರಲ್ಲಿ ಏನ್ ಬಂತು ಅಂದ್ರೆ, ಸೂರ್ಯ ಅಂತನ್ನೋ ಶಬ್ದಕ್ಕೆ ನಾವು ನೀವು ತಿಳಿದಿರುವ ದೇವತಾ ಸೂರ್ಯನನ್ನ ತಗೊಳ್ಬೇಡ್ರಿ. ಯಾಕೆ ಅಂದ್ರೆ ಅವನು ಎಲ್ಲರ ಅಂತರ್ಯಾಮಿ ಆಗ್ಲಿಕ್ಕೆ ಸಾಧ್ಯವಿಲ್ಲ.
ಇಲ್ಲಿ ಪುರುಷ ಶಬ್ದ ಬಂದದ್ದರಿಂದ ಎಲ್ಲರ ಅಂತರ್ಯಾಮಿ ಅನ್ನೋ ಅರ್ಥ ಬರ್ತಾ ಇದೆ. ಕಾರಣ ಪುರುಷೇತೆ, ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದವನು. ಇದ್ದೇನ್ ಮಾಡಬೇಕು? ನಿಯಮನವನ್ನ ಮಾಡಬೇಕು. ಸೂರ್ಯ ಹೃದಯದಲ್ಲಿ ಇಲ್ಲ, ಸೂರ್ಯ ಇದ್ದದ್ದು ಚಕ್ಷುಸ್ಸಿನಲ್ಲಿ. ಹೀಗಾಗಿ ಎಲ್ಲರಲ್ಲಿ ಇದ್ದು ಮತ್ತೆ ಎಲ್ಲರನ್ನ ನಿಯಮನ ಮಾಡುವಂಥವನು ಪ್ರಾಣಶಬ್ದ ವಾಚ್ಯನಾದವನು ಭಗವಂತ. ಅವನು ಸೂರ್ಯನಲ್ಲಿ ಇದ್ದಾನೆ. ಯಾರು ಸೂರ್ಯನಲ್ಲಿ ಇದ್ದಾನೋ ಅವನೇ ನಮ್ಮಲ್ಲಿ ಇದ್ದಾನೆ ಅಂತ ಎರಡು ರೂಪಗಳಿಗೆ ಅಭೇದ ಚಿಂತನೆಯನ್ನ ಮಾಡ್ತಾ ಹೊರಟಿದ್ದಾರೆ. ಇರ್ಲಿ, ಅದು ಮುಂದಿನ ವಿಷಯ. ಈಗ ನಾವು ತಿಳಿಯಬೇಕಾದ ಅಂಶ ಏನು? ನಮ್ಮ ಅಂತರ್ಯಾಮಿಯಾದ ಭಗವಂತನೇ ಸೂರ್ಯನ ಅಂತರ್ಯಾಮಿ. ಇಷ್ಟೇ ವಿಷಯ, ಬೇರೆ ಬೇಕಾಗಿಲ್ಲ. ಸೂರ್ಯನ ಅಂತರ್ಯಾಮಿಯಾದ ಭಗವಂತ ನಮ್ಮ ಅಂತರ್ಯಾಮಿ. ಸೂರ್ಯನಲ್ಲಿ ಇದ್ದು ಆ ಸೂರ್ಯನಿಂದ ಏನೇನು ಕಾರ್ಯಗಳಾಗುತ್ತೋ ಆ ಎಲ್ಲ ಕೆಲಸಗಳನ್ನು ಮಾಡುವನು ಇವನೇ. ಇವನೇ ಮಾಡುವನು ಇವನೇ. ಅದನ್ನೇ ಗೀತೆಯಲ್ಲಿ ಹೇಳುವಾಗ ಕೃಷ್ಣ ಒಂದ್ ಮಾತಂತಾನೆ, ಏನು ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ ಜಗದ್ಭಾಸಯತೆ ಸೂರ್ಯೋ. ಜಗತ್ತಿನ ಬೆಳಕನ್ನ ಕೊಡುವಂತಹ ಸೂರ್ಯ ಅದು ತತ್ತೇಜೋ ವಿದ್ಧಿಮಾಮಕಂ, ಅದು ನನ್ನ ತೇಜಸ್ಸು ಅಂತ ತಿಳಿದುಕೋ, ಸೂರ್ಯನ ತೇಜಸ್ಸು ಅಲ್ಲ ಅನ್ನುವಂತಹ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಓಕೆ, ಮುಂದೆ ಹೋಗೋಣಂತ. ಏನಾಯಿತು? ಏಷಃ ಇಮಂ ಲೋಕಂ ಅಭ್ಯಾರ್ಚತ. ಈ ಭಗವಂತನು ಈ ಲೋಕವನ್ನು ಅಂದ್ರೆ ಬ್ರಹ್ಮಾದಿ ಎಲ್ಲ ಜೀವರ ಶರೀರವನ್ನು ಅಭ್ಯಾರ್ಚತ ಪ್ರವೇಶ ಮಾಡಿದನು. ಪುರುಷ ರೂಪೇಣ ಅಂತರ್ಯಾಮಿ ರೂಪದಿಂದ. ಯಯೇಷ ತಪತಿ, ಯಾರವನು ಅಂದ್ರೆ ಸೂರ್ಯಮಂಡಲದ ಅಂತರ್ಗತನಾಗಿ ತಪತಿ ಉಷ್ಣವನ್ನು ಪ್ರಕಾಶವನ್ನು ನೀಡುತ್ತಾನೋ ಅವನು. ಪ್ರಾಣೋವಾವ ತದಭ್ಯರ್ಚಾತ್, ಒಳಗೆ ಪ್ರವೇಶ ಮಾಡಿದವನು ಪ್ರಾಣ. ಅಂದ್ರೆ ಇಲ್ಲಿ ಮುಖ್ಯ ಪ್ರಾಣ ಅಲ್ಲ, ಪರಮಾತ್ಮ. ಇಲ್ಲಿ ಪ್ರಾಣ ಶಬ್ದಕ್ಕೆ ಸ್ಪಷ್ಟವಾಗಿ ಪರಮಾತ್ಮ ಅಂತ ಅರ್ಥ. ಪ್ರಾಣೋ ಹ್ಯೇಷ ಯಯೇಷ ತಪತಿ, ಸೂರ್ಯಮಂಡಲದಲ್ಲಿ ಇದ್ದವನು ಅವನೇ ಪ್ರಾಣ, ಬೇರೆ ಯಾರು ಅಲ್ಲ. ಅಂದ್ರ ಹೀಗೆ ಅರ್ಥ ಆಯಿತು. ಪ್ರಾಯ ಸೂರ್ಯಮಂಡಲದಿಂದಲೂ ಕೂಡ ಪ್ರಾಣ ಬದುಕಿಸುವ ಶಕ್ತಿ ಹೊರಗೆ ಬರ್ತಾ ಇರಬೇಕು. ನಮ್ಮನ್ನೆಲ್ಲ ಬದುಕಿಸುವಂತಹ ಶಕ್ತಿ ಏನಿದೆ ಅದು ಕೂಡ ಸೂರ್ಯಮಂಡಲದಿಂದ ಬರ್ತಿರ್ಬೇಕು. ಇಲ್ಲದೆ ಇದ್ರೆ ಪ್ರಾಣೋವಾವ ತದಭ್ಯರ್ಚಾತ್ ಪ್ರಾಣೋ ಖೇಶ ಯೇಷ ತಪತಿ ಅಂತ ಹೇಳುವುದರಲ್ಲಿ ಅಷ್ಟು ಸ್ವಾರಸ್ಯ ಉಳಿಲಿಕ್ಕಿಲ್ಲ. ಸೂರ್ಯನಿಂದ ಬರ್ತದಲ್ಲ ಅದೇನು ಎನರ್ಜಿ, ಅದು ನಮ್ಮ ದೇಹಕ್ಕೆ ಬೇಕಾಗುವಂತಹ, ಗಿಡಮರಗಳಿಗೆ ಬೇಕಾಗುವಂತಹ ಎಲ್ಲ ಪ್ರಾಣಶಕ್ತಿಯನ್ನ ಕೊಡುವಂತಹದ್ದು ಸೂರ್ಯಮಂಡಲ ಆಗ್ಯದ. ಅಂದ್ರೆ ಸೂರ್ಯಮಂಡಲದಲ್ಲಿ ಭಗವಂತನಿದ್ದು ಎರಡು ಕೆಲಸ. ಒಂದು ಪ್ರಕಾಶವನ್ನ ಕೊಡುವುದು, ಇನ್ನೊಂದು ನಮಗೆ ಬೇಕಾಗಿರುವಂತಹ ಪ್ರಾಣಶಕ್ತಿಯನ್ನು, ಊರ್ಜಾವನ್ನ ಕೊಡುವಂತಹ ಕೆಲಸ ಮಾಡುತ್ತಾನ. ಅವನೇ ನಮ್ಮ ದೇಹದ ಒಳಗಿದ್ದಾನ ಅಂತ ಮೊದಲಿನ ಅರ್ಥ. ಇನ್ನು ಭಾಷ್ಯದಲ್ಲಿ ಆಚಾರ್ಯ ವಿವರಣೆ ಮಾಡ್ತಾರೆ. ಅಲ್ಲ, ಸೂರ್ಯಮಂಡಲದಲ್ಲಿ ಇದ್ದವನು ನಾರಾಯಣ ಅಂತ ಯಾಕೆ ಒಪ್ಪಬೇಕು? ಯಾಕಂದ್ರೆ ಸೂರ್ಯಮಂಡಲದಲ್ಲಿ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಹೇಳಿದಂತೆ ಪ್ರಾಣದೇವರು ಇದ್ದಾರೆ. ಅವ ಅಂತ ಹೇಳಿಕ್ ಬರ್ತದೆ, ಪ್ರಾಣ ಶಬ್ದ ಬಂದ್ಬಿಟ್ಟದೆ ಹೆಂಗಿದ್ರು. ಮತ್ತು ಸೂರ್ಯಮಂಡಲದಲ್ಲಿ ಸೂರ್ಯನಿದ್ದಾನೆ ಸ್ವಂತಕ್ಕೆ, ಅವನ್ ಬಿಟ್ಬಿಡೋದು ಏನ್ ಪಾಪ, ಅವನ ಮನ್ಯಾಗ ಅವನ್ನ ಹೊರಗೆ ಹಾಕೋದು, ಅವನ್ ಹೆಂಗ್ ಬಿಟ್ರಿ? ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ರುದ್ರದೇವರಿಗೆ 8 ಮೂರ್ತಿಗಳಿವೆ ಅಂತ ಹೇಳ್ತಾ, ಪಂಚಭೂತಗಳು, ಸೂರ್ಯ, ಚಂದ್ರ, ಯಜ್ಞದೀಕ್ಷಿತನಾದ ಬ್ರಾಹ್ಮಣ, ಇವು 8 ರುದ್ರದೇವರ ಮೂರ್ತಿಗಳು ಅಂತ ಹೇಳ್ಯಾರ. ಯಜ್ಞ ಕೂತಿರ್ತಾನ ಬ್ರಾಹ್ಮಣ, ಅವಾಗ ರುದ್ರದೇವರು ಬಂದು ಕೂತಿರ್ತಾರ ಅವ್ರ. ಅದರಿಂದ ಈಗ ನೀವು ದೇವ ಪೂಜಾ ಮಾಡೋ ಕಾಲಕ್ಕ ನಿಮ್ಮಲ್ಲಿ ರುದ್ರದೇವ ಸಂಧಾನ ಇರ್ತದೆ, ಪೂಜಾ ಮಾಡ್ತಿರ್ತಾರ ಅವ್ರು ಬಂದು. ಅದರಿಂದ ಯಜ್ಞದೀಕ್ಷಿತನಾದ ಬ್ರಾಹ್ಮಣನಲ್ಲಿ ರುದ್ರದೇವರಿರ್ತಾರೆ, ಸೂರ್ಯಚಂದ್ರರಿರ್ತಾರೆ, ಪಂಚಭೂತಗಳಿರ್ತಾರೆ, ಅಷ್ಟಮೂರ್ತಿಗಳು. ಅಂದಮೇಲೆ ಸೂರ್ಯನಲ್ಲಿ ರುದ್ರ ಇದ್ದಾನೆ ಅಂತ ಯಾಕನಬಾರದು, ಅವರೇ ಶತಪತಿ ಅಂತ ಯಾಕನಬಾರದು ಅನ್ನೋ ಪ್ರಶ್ನೆಯನ್ನು ಇಟ್ಟುಕೊಂಡು ಶ್ರೀಮದಾಚಾರ್ಯರು ಶಾಸ್ತ್ರೀಯವಾದ ಚರ್ಚೆಯನ್ನ ಮಾಡ್ಲಿಕ್ಕೆ ಹೊರಡ್ತಾರೆ. ವಿಷಯ ಉಪನಿಷತ್ತು ಪ್ರಸ್ತಾವ ಮಾಡಿ ಮುಗಿಸಿಬಿಡಿತ್ತು. ನಿಮ್ಮೆಲ್ಲರ ಅಂತರ್ಯಾಮಿಯಾದ ಭಗವಂತನೇ ಸೂರ್ಯಾಂತರ್ಯಾಮಿ, ಅವನೇ ಪ್ರಾಣ ಅಂತ ಕರೆಸಿಕೊಳ್ತಾನ. ಪ್ರಾಣ ಶಬ್ದವಾಚ್ಯನಾದ ಸೂರ್ಯಾಂತರ್ಯಾಮಿಯಾದ ಹರಿಯೇ ನಮ್ಮ ಅಂತರ್ಯಾಮಿಯಾಗಿದ್ದಾನೆ. ಚಾಪ್ಟರ್ ಕ್ಲೋಸ್, ಮುಗಿದೋಯ್ತು. ಈಗ ಚರ್ಚೆ ಶುರುವಾಯಿತು. ಶ್ರೀಮದಾಚಾರ್ಯರು ಸೂರ್ಯಾಂತರ್ಗತನಾದವನು ಭಗವಂತ ಅಂತ ಹೇಗೆ ಸಿದ್ಧಪಡಿಸ್ತೀರಿ? ಯಾಕಂದ್ರೆ ಸೂರ್ಯ ಮಂಡಲದಲ್ಲಿ ಸೂರ್ಯನಿದ್ದಾನೆ, ರುದ್ರದೇವರಿದ್ದಾರೆ, ಪ್ರಾಣದೇವರಿದ್ದಾರೆ, ನಿಮ್ಮ ಮಾತು ಕೇಳಿದ್ರೆ ಪರಮಾತ್ಮನಿದ್ದಾನೆ. ಇಷ್ಟು ಮಂದಿ ಇದ್ದಾಗ ಯಾರನ್ನ ಅಂತ ತಿಳಿಬೇಕು ನಾವು ಅನ್ನೋದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೊರಡ್ತಾರೆ. ಭಾಷ್ಯವನ್ನ ಮತ್ತೊಂದು ಬಾರಿ ಓದ್ತಾ ಹೊರಟಿದ್ದೇನೆ, ವಾಕ್ಯ ಹೇಳ್ತಾ ಹೊರಡ್ತೇನೆ. ಯಯೇಷ ನಾರಾಯಣ ದೇವ ವಾಯುನಾ ಸಹ ಇಮಂ ಲೋಕಂ ಅಭ್ಯಾರ್ಚತ. ಈ ನಾರಾಯಣ ದೇವ ಏನಿದ್ದಾನೋ, ದೇವೋ ನಾರಾಯಣ,
ವಾಯುನಾಸಗ ವಾಯುದೇವರ ಜೊತೆಗೆ ಸೇರಿಕೊಂಡು ಇಮಂ ಲೋಕಂ ಅಭ್ಯಾರ್ಚತ. ಇದು ಮೂಲವಾಕ್ಯ. ಅದರ ಅರ್ಥ ಇಮಂ ಲೋಕಂ ಅಂದ್ರೆ ಬ್ರಹ್ಮಾದಿ ಶರೀರೇಶು ಅಂತ ಅರ್ಥ. ಅಭ್ಯಾರ್ಚತ ಅನ್ನೋ ಶಬ್ದಕ್ಕೆ ಪ್ರವಿವೇಶ ಅಂತ ಅರ್ಥ, ಪ್ರವೇಶ ಮಾಡಿದ. ಪುರುಷ ಅಂತ ಹೆಸರು ಹೇಳ್ಯಾರ ಅಂದ್ರೆ ಪುರುಷ ಇತಿ ಅಂತರ್ಯಾಮಿ ರೂಪಸ್ಯ ಆಖ್ಯ. ಅಂತರ್ಯಾಮಿ ಎಂಬ ಭಗವಂತನ ಹೆಸರದು ಪುರುಷ ಅನ್ನೋದು. ಯಾಕ ಪುರುಷೇತೆ ದೇಹದಲ್ಲಿ ಇರ್ತಾನೆ. ಪ್ರಸಿದ್ಧತ್ವಾಚ್ಚ ಪಂಚರಾತ್ರೇಶು. ಈ ವಿಷಯವು ಅಂದ್ರ ಪುರುಷ ಎನ್ನುವ ಶಬ್ದಕ್ಕೆ ಅಂತರ್ಯಾಮಿ ಅನ್ನೋ ಅರ್ಥ ಇದೆ ಅಂತನ್ನೋದು ಪಂಚರಾತ್ರದಲ್ಲದ. ನಮ್ಮೆಲ್ಲ ಶರೀರದಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಭಗವಂತ ಅನ್ನೋದು ಪ್ರಸಿದ್ಧವಾಗಿದೆ ಪಂಚರಾತ್ರದಲ್ಲಿ. ಇನ್ನು ಯಹ ಏಷಃ ಸೂರ್ಯಮಂಡಲೆ ಸ್ಥಿತ್ವ ತಪತಿ ಸ ಭಗವಾನ್ ನಾರಾಯಣ. ಸೂರ್ಯಮಂಡಲದಲ್ಲಿ ನಿಂತು ಜಗತ್ತಿಗೆ ಪ್ರಕಾಶವನ್ನ ಕೊಡುವಂಥವನು. ಇವತ್ತೊಂದು ಹೊಸ ವಿಷಯವನ್ನು ತಿಳ್ಕೋತೀವಿ. ಬರೇ ಪ್ರಕಾಶ ಅಲ್ಲ, ಏನೇನು ಸೂರ್ಯನಿಂದ ಕೆಲಸವಾಗ್ತವೋ ಅದೆಲ್ಲವೂ ಭಗವಂತನಿಂದ. ಇಲ್ಲಿ ತಪತಿ ಅಂತನ್ನುವುದನ್ನ ಹೇಳ್ಯಾರ. ಏನ್ ಮಾಡ್ತದ? ಸೂರ್ಯ ಸುಡ್ತಾನ ಜಗತ್ತಿನಲ್ಲಿದ್ದ ಪದಾರ್ಥಗಳನ್ನ. ಎರಡನೇದ್ದು ಬೇಯಿಸ್ತಾನ, ಮೂರನೇದ್ದು ಒಣಗಿಸ್ತಾನ, ನಾಲ್ಕನೇದ್ದು ಬೆಳಗಿಸ್ತಾನ. ಈ 4 ಕೆಲಸವನ್ನ ಮಾಡ್ತಾನ. ಮುಂದೆ ಆಚಾರ್ಯರು ಪದ್ಮಪುರಾಣದ ವಾಕ್ಯವನ್ನ ಹೇಳವರಿದ್ದಾರೆ. ಸದ್ಯಕ್ಕೆ ತಿಳಿಸಿದ್ದೀನಿ. ಸುಡುತ್ತಾನ, ಬೇಯಿಸ್ತಾನ, ಒಣಗಿಸ್ತಾನ, ಬೆಳಗಿಸ್ತಾನ. ಈ 4 ಕೆಲಸಗಳು ಸೂರ್ಯನಿಂದ ಆಗ್ತಾವ. ಮತ್ತೆ ಬರ್ತದ, ಹೇಳೋಣಂತ. ಹೀಗೆ ಇದ್ದದ್ದರಿಂದ ಅವನೇ ನಾರಾಯಣ. ಅದಕ್ಕೆ ಮಂತ್ರ ಹೇಳ್ತಾರೆ. ಯಯೇಷ ಆದಿತ್ಯೇ ತಿಷ್ಟನ್ ಆದಿತ್ಯಾದಂತರೋ ಯಂ ಆದಿತ್ಯೋ ನ ಭೇದ ಇತ್ಯಾದಿ ಶ್ರುತಿಭ್ಯ. ಬೃಹದಾರಣ್ಯಕದ ವಾಕ್ಯ ಏನಂತಾರ? ಸೂರ್ಯಮಂಡಲ ಸ್ಥಿತನಾಗಿದ್ದಾನೆ ಭಗವಂತ ಅಂತ ಪ್ರಮಾಣ ಬೇಕೀಗ. ಯಾಕ? ಅದು ಸೂರ್ಯನ ಮನೆ. ಸೂರ್ಯನ ಮನೆಯಲ್ಲಿ ಸೂರ್ಯನಿರಬೇಕೆ ಹೊರತಾಗಿ ಪರಮಾತ್ಮನ ಯಾಕಿರಬೇಕು ಅಂದ್ರೆ ಯಯೇಷ ಯ ಆದಿತ್ಯೇ ತಿಷ್ಟನ್. ಬೃಹದಾರಣ್ಯಕ ಹೇಳ್ತದೆ ಆದಿತ್ಯೇ ಸೂರ್ಯನಲ್ಲಿ, ತಿಷ್ಟನ್ ಇದ್ದು, ಆದಿತ್ಯಾದಂತರಹ ಆದಿತ್ಯನಿಂದ ಅಂತರ ಅಂದ್ರ ಭಿನ್ನ, ವಿಲಕ್ಷಣ. ಅಲ್ಲಿ ಅಂತರ ಶಬ್ದಕ್ಕೆ ವಿಲಕ್ಷಣ ಭಿನ್ನ ಅಂತ ಬರ್ಕೊಳ್ರಿ. ಯಂ ಆದಿತ್ಯೋ ನವೇದ. ತನ್ನಲ್ಲಿ ಇದ್ದು ತನ್ನಿಂದ ವಿಲಕ್ಷಣನಾದ ಪರಮಾತ್ಮನನ್ನ ತಾನೇ ತಿಳಿದಿಲ್ಲ. ಯಾರು ತಿಳಿದಿಲ್ಲ? ಸೂರ್ಯನೇ ತಿಳಿದಿಲ್ಲ. ಇತ್ಯಾದಿ ಶ್ರುತಿಭ್ಯ. ಸರಿ, ಮುಂದ ಯಯೇಷೋ ಅಂತರಾದಿತ್ಯೇ ಹಿರಣ್ಮಯ ಪುರುಷೋ ದೃಶ್ಯತೆ ಇತ್ಯುಕ್ತ್ವಾ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವಾಕ್ಷಿಣಿ ಇತ್ಯುಕ್ತತ್ವಾತ್ ನ ಶಿವಾದಯ. ಅಲ್ಲ, ಸೂರ್ಯಮಂಡಲದಲ್ಲಿ ಸೂರ್ಯನಿದ್ದಾನೆ, ಸೂರ್ಯಮಂಡಲದಲ್ಲಿ ಶಿವ ಇದ್ದಾನೆ, ಹೀಗೆ ಸೂರ್ಯಮಂಡಲದಲ್ಲಿ ಇಂದ್ರ ಇದ್ದಾನೆ, ಸೂರ್ಯಮಂಡಲದಲ್ಲಿ ಬೃಹಸ್ಪತಿ ಇದ್ದಾನೆ ಅಂತ ಬೇರೆ ಬೇರೆ ವಾಕ್ಯಗಳು ಹೇಳುವಾಗ ಅದು ಹೇಗೆ ನೀವು ಸೂರ್ಯಮಂಡಲದಲ್ಲಿ ಇದ್ದವನು ನಾರಾಯಣ ಎಂದು ನಿರ್ಧಾರ ಮಾಡ್ತೀರಿ ಅಂತ ಕೇಳಿದ್ರೆ ಮುಂದಿನ ವಾಕ್ಯ ಅದೇ ಬೃಹದಾರಣ್ಯಕದ ಮುಂದಿನ ವಾಕ್ಯ ಏನದ? ಯಯೇಷೋ ಅಂತರಾದಿತ್ಯೆ ಹಿರಣ್ಮಯ ಪುರುಷೋ ದೃಶ್ಯತೆ. ಹಿರಣ್ಮಯನಾದ ಪುರುಷ. ಹಿರಣ್ಮಯ ಅಂದ್ರೆ ಏನು? ಹಿರಣ್ಮಯ ಅಂದ್ರೆ ಏನು? ಆನಂದಮಯ ಅಂತ ಅರ್ಥ. ಹಿಂದೆ ಬಂದದ ಇದರೊಳಗೆ ಐತ್ರಯದಲ್ಲಿ ಹೇಳುವಾಗ ಹಿರಣ್ಮಯ ಆನಂದಮಯ ಅಂತ ಅಲ್ಲಿ ಬರ್ತದ್ರಿ. ಆ ಪ್ರಕರಣಾತ್ ಆ ಸುವರ್ಣಾತ್ ಹಿರಣ್ಮಯ ಅಂದ್ರ ದೇವರ ಮೀಸಿ ಕೂಡ ಹಿರಣ್ಮಯ ಅದ ಅಂತ. ಅವನ್ ಮೀಸಿ ಅಲ್ರಿ, ದೇವರ ಮೀಸೆಯು ಗಡ್ಡವು ಹಿರಣ್ಮಯ ಅದ ಅಂದ್ರೆ ಏನ್ ಬಂಗಾರಮಯ ಅದ ಅಂದ್ರೆ ಅಲ್ಲೋ, ಆನಂದಮಯವಾದ ಮೀಸಿ ದೇವರಿಗೆ. ದೇವರಿಗೆ ಗಡ್ಡ ಕೂಡ ಆನಂದಮಯವಾದದ್ದು. ಹಂಗಾಗಿ ಅವ ಆನಂದಮಯನಾಗಿದ್ದಾನೆ. ಹಿರಣ್ಮಯ ಪುರುಷೋದೃಶ್ಯತೆ ಅಂತ ಹೇಳಿ ಸೂರ್ಯನಲ್ಲಿ ಇದ್ದವರು ಉಳಿದವರ ಅಲ್ಲ ಅಂತ ತಿಳಿಸ್ಲಿಕ್ಕೆ ಮುಂದಿನ ಮಾತು ಏನು? ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವಾಕ್ಷಿಣಿ. ಅವನ ಕಣ್ಣು ಹೆಂಗದ ಗೊತ್ತೇನು? ಸೂರ್ಯಮಂಡಲದಲ್ಲಿ ಇದ್ದವನ ಕಣ್ಣು ಹೆಂಗಿದೆ ಗೊತ್ತೇನು? ಪುಂಡರೀಕಾಕ್ಷ, ಕಮಲದಂತ ಕಣ್ಣುಗಳವ ಅಂತ. ಕಮಲದಂತ ಕಣ್ಣುಗಳವ ಅಂತ ಅಂದ್ಬಿಟ್ರೆ ಮತ್ತ ರುದ್ರಾದಿಗಳು ಬರುವುದಿಲ್ಲ ಏನಂದ್ರೆ ಬರೋದಿಲ್ಲ. ಯಾಕ? ಶಿವೋಹಿ ವಿರೂಪಾಕ್ಷ. ಅವ ಕಮಲಾಕ್ಷ ಅಲ್ಲ, ಅವ ವಿರೂಪಾಕ್ಷ. ಅವ ರುದ್ರದೇವರು ಹೆಂಗಿದ್ದಾರ? 3ನೇ ಕಣ್ಣು ಹಣಿ ಮೇಲೆ. ಸೊ ಅಲ್ಲಿ ಬಂದಿರುವಂತಹ ಮಂತ್ರವು ನಮಗೇನ್ ತಿಳಿಸ್ತದ ಅಂದ್ರೆ ಕಮಲದಂಥ ಕಣ್ಣಿರುವಂಥವನು ಯಾರೋ ಅವನೇ ಸೂರ್ಯಮಂಡಲದ ಅಂತರ್ಯಾಮಿಯಾಗಿದ್ದಾನ. ಅವ ಸೂರ್ಯನಿಗಿಂತ ವಿಲಕ್ಷಣನಾಗ್ಯಾನ. ಸೂರ್ಯ ಅವನ್ ತಿಳಿದಿಲ್ಲ. ಇಂಥ ಸೂರ್ಯಾಂತರ್ಯಾಮಿಯಾದ ಭಗವಂತನೇ ನಮ್ಮ ಅಂತರ್ಯಾಮಿ ಆಗಿದ್ದಾನೆ. ಇಷ್ಟು ವಿಷಯವನ್ನ ಹೇಳ್ತಾ ಇದೆ. ವಿರೂಪಾಕ್ಷ ಅಂತ ಹೆಸರದ. ವಿರೂಪಾಕ್ಷ ಅಂದ್ರೆ ಏನು? ರೂಪವನ್ನು, ರೂಪದ ಅಂದ್ರೆ ದೇಹದ ಸೌಂದರ್ಯವನ್ನು ಚಂದ ಕಾಣಿಸದೇ ಇದ್ದಂಗೆ ಮಾಡಿದ ಕಣ್ಣದು. ಈ ಹಣಿ ಮೇಲೆ ಬಂದ ಕೂಡ್ಲೆ ಚೂರ್ ಏನೋ ಒಂದ್ ಸ್ವಲ್ಪ ಅನಿಸ್ತದ. ಅದಕ್ಕ ಹಂಗ ಹೇಳ್ಯಾರ ಅಷ್ಟ, ಬೇರೆ ಏನಿಲ್ಲ. ಸರಿನಾ? ಮುಂದೆ ನೋಡ್ರಿ, ಅಲ್ಲಿ ಮಂತ್ರ ನೋಡ್ರಿ ಇನ್ನೊಂದ್ಸಲ. ಯಥಾ ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ ಅಂತದ. ಬಹಳ ಆಶ್ಚರ್ಯ. ಈಗ ನಾವೇನ್ ಮಾಡ್ಲಿಕ್ಕೆ ಹೊರಟಿದ್ದೇವೆ?
ಸೂರ್ಯಮಂಡಲ, ಸೂರ್ಯಮಂಡಲದಲ್ಲಿ ಇದ್ದವನು ಜಗತ್ತನ್ನ ಬೆಳಗಿಸುವನು ಯಾರು ಅಂತ ಹುಡುಕ್ತಾ ಹೊರಟ ಪ್ರಶ್ನೆಗೆ ಅಡ್ಡಡ್ಡ ಬಂದವರು ಯಾರು ನಮಗ ಅಂತ ಕೇಳಿದ್ರೆ, ಅಂದ್ರೆ ಪೂರ್ವ ಪಕ್ಷದಲ್ಲಿ ಇದ್ದವರು ಯಾರು ಅಂದ್ರೆ ಸ್ವತಃ ಪ್ರಾಣದೇವರು ಅಡ್ಡ ಬಂದಾರ. ಯಾಕ ಪ್ರಾಣ ಶಬ್ದದ ಅವ್ರನ್ನ ಇಲ್ಲಿ ಜಿಗಿಸ್ಬೇಕು ನಾವೀಗ. ಅದಾದ್ಮೇಲೆ ರುದ್ರದೇವರು ಬಂದಾರ, ಅವ್ರನ್ನೂ ಸರಿಸ್ಬೇಕು. ಅದಾದ್ಮೇಲೆ ಇಂದ್ರ ಬೃಹಸ್ಪತಿಗಳೆಲ್ಲ ಬರ್ತಾರ, ಅವ್ರನ್ನೂ ಹೊರಗೆ ಹಾಕ್ಬೇಕು. ಕೊನೆಗೆ ಸೂರ್ಯಮಂಡಲದಲ್ಲಿ ಸೂರ್ಯ ಇದ್ದಾನ, ಅವ ಇರ್ಲಿ, ಆದ್ರೆ ಅವನ್ ಸ್ವಂತ ಶಕ್ತಿ ಏನೂ ಇಲ್ಲ ಅಂತ ಹೇಳಬೇಕು. ಇಷ್ಟ ಹೇಳಿದಾಗ ಮಾತ್ರ ಭಗವಂತನೇ ಸೂರ್ಯಾಂತರ್ಯಾಮಿ, ಅವನೇ ನಮ್ಮಂತರ್ಯಾಮಿ ಅಂತ ತಿಳಿದು ಬರ್ತದೆ. ಅದಕ್ಕೆ ಏನ್ ದೃಷ್ಟಾಂತ ತಗೊಂಡ್ರು? ಸೂರ್ಯನ ಅಂತರ್ಯಾಮಿಯಾಗಿ ಭಗವಂತನೇ ಇದ್ದಾನೆ, ಸೂರ್ಯ ವಿಲಕ್ಷಣ, ಸೂರ್ಯ ಅವನನ್ನು ತಿಳಿದಿಲ್ಲ. ಸರ್, ಅಲ್ಲಿದ್ದ ಶಬ್ದಕ್ಕ ಸೂರ್ಯನ ಅಂತರ್ಯಾಮಿಯಾಗಿ ಇದ್ದಾನೆ ಅಂತಿದೆ ಹೊರತಾಗಿ ಅವ ನಾರಾಯಣ ಅಂತ ಎಲ್ಲದ. ಅವ ಶಿವ ಯಾಕಾಗ್ಬಾರ್ದು ಅಂದ್ರೆ ಕಣ್ಣಿನ ಮೇಲೆ ಗುರ್ಸೋಣ ಅಂತ ಹೊರಟ್ರಿ. ಈಗ ಉಪನಿಷತ್ ಏನ್ ಮಾಡಿತು? ಕಣ್ಣು, ಯಾರ ಕಣ್ಣು ಹೆಂಗವ ನೋಡ್ರಿ, ಅವ ಇದ್ದಾನೋ ಇಲ್ಲೋ ನೋಡ್ರಿ ಅಂತ. ಒಕ್ಕಣ್ಣ ಅನ್ಕೊಳ್ಳಿ ಶುಕ್ರಾಚಾರ ಅಂತ ನೆನಪಾಗ್ತಾನೆ ನಮಗೆ. ಒಕ್ಕಣ್ಣಾಚಾರ ಅನ್ಕೊಳ್ಳಿ ಶುಕ್ರಾಚಾರ ಅಂತ. ಜಯಂತನು ನೆನಪಾಗ್ಬೇಕು ಆಕ್ಚುಲಿ, ಯಾಕಂದ್ರೆ ಜಯಂತಗೂ ಒಂದೇ ಕಣ್ಣು, ಇಂದ್ರಪುತ್ರನಾಗಿರುವಂತಹ ಜಯಂತಗೂ. ಹಂಗ ಒಕ್ಕಣ್ಣ ಅನ್ಕೊಳ್ಳಿ ಅವಾರ ಇವರ ನೆನಪಾಗ್ತಾನೆ. ಆಮೇಲೆ ಇದು ನೋಡ್ರಿ, ಇಲ್ಲಿ ವಿರೂಪಾಕ್ಷ, ತ್ರಿನೇತ್ರವನ್ನೇ ವಿರೂಪಾಕ್ಷ ಅಂತ ಕರೆದಾರೆ ಇನ್ನೊಂದು ಶಬ್ದದಲ್ಲಿ. ಅವ ರುದ್ರದೇವರಾದರೋ ಮಹಾನುಭಾವರು ತ್ರಿನೇತ್ರರವರು 3 ಕಣ್ಣದ. ಇವು ಪರಮಾತ್ಮಗ ಇರೋದೇ 2 ಕಣ್ಣು, ಚಂದ ಭಾಳದ. ಹಿಂಗಾಗಿ ಸಮಸ್ಯೆ ಆಗಿದ್ದಾರೆ ಇರೋದು. ಆ ಕಣ್ಣು ಹೆಂಗವ ಅಂತ ಹೇಳೋ ಕಾಲಕ್ಕ ಪುಂಡರೀಕಮಿವ ಅಕ್ಷಿಣಿ ಅಂತ ಹೇಳ್ಬೇಕಾಗಿದೆ. ಕಮಲದಂಥ ಕಣ್ಣು ಅಂತ ಹೇಳ್ಬೇಕಾಗಿದೆ. ಪುಂಡರೀಕ ಮೇವ ಅಕ್ಷಿಣಿ ಅಂತ ಮಾಡ್ಯಾರ, ಪುಂಡರೀಕಮಿವ ಅಕ್ಷಿಣಿ ಇರ್ಬೇಕಲ್ಲ. ಸರಿ. ಯಥಾ ಕಪ್ಯಾಸ ಏನದ ನಿಮ್ಮಲ್ಲಿ? ಮೇವ. ಯಥಾ ಪುಂಡರೀಕಮೇವ ಅಕ್ಷಿಣಿ ಎಂದಾರ, ಕಮಲದಂಥ ಕಣ್ಣು ಅಂತ ಹೇಳ್ಯಾರ. ಬಂದೆ ಅಲ್ಲೇ ಬಂದೀಗ. ಈ ಕಮಲದಂಥ ಕಣ್ಣು ಅಂತ ಅಂದ್ಬಿಟ್ರೆ ಏನ್ ಸಮಸ್ಯೆ ಆಗ್ತದ ಅಂದ್ರೆ, ಆ ಕಮಲವನ್ನ ತಂದು ನೀವು ಮನ್ಯಾಗ ಇಟ್ಕೊಂಡ್ರಿ ಅಂದ್ರೆ 2 ದಿವಸಕ್ಕೆ ಅದು ಬಾಡಿ ಹೋಗ್ಬಿಡುತ್ತೆ. ಅದು ಬಾಡದೇ ಇರಬೇಕು ಅಂದ್ರೆ ಏನಾಗ್ಬೇಕು ಅಂದ್ರೆ ಸದಾ ನೀರ್ನಾಗ ಇರಬೇಕು. ನೀರ್ನಾಗಿದ್ರೆ ಬಾಡಂಗಿಲ್ಲ. ಅದಕ್ಕ ಈ ವೇದ ಏನ್ ಹೇಳಿದ್ ಗೊತ್ತೇನ್ರಿ? ನಮ್ಮ ನಾರಾಯಣನ ಕಣ್ಣು ಮನಿಗೆ ತಂದ ಕಮಲದಂತಹ ಕಣ್ಣಲ್ಲ, ನೀರ್ನ್ಯಾಗ ಸದಾ ಇದ್ದು ಬಾಡದೇ ಇರುವ ಕಣ್ಣು, ಬಾಡದೇ ಇರುವ ಕಮಲದಂತಹ ಕಣ್ಣು ಅಂತ ಹೇಳ್ಬೇಕಾಗಿದೆ. ಕಮ್ ಅಂದ್ರೆ ನೀರು, ಪಿಬತಿ ಕಪ್ಯಾಸ ಅಂದ್ರೆ ಸದಾ ನೀರಿನಲ್ಲಿ ಕುಡಿಯುವಂತಹ ನಾಳ, ನೀರನ್ನು ಕುಡಿಯುವ ನಾಳ. ಕಪ್ಯಾಸಂ ಪುಂಡರೀಕಂ, ನೀರಿಗೆ ಸಂಬಂಧವಿದ್ದು ನಾಳ ಉಳ್ಳಂತಹ ಕಮಲ ಇದೆಯಲ್ಲ, ಅದನ್ನೇ ನಾವು ಕಮಲ ಅಂತ ಇಲ್ಲಿ ಕರಿತೇವೆ. ಅದೇ ಪುಂಡರೀಕಾಕ್ಷ ಅಂತ ತಿಳಿದುಕೊಳ್ಳ್ರಿ. ಸರಿ ಆಯ್ತಾ? ಏನಂತ ತಿಳ್ಕೊಂಡು, ಕಂ ಪಿಬನ್ ನಾಳ ಸಂಬಂಧಿ ಅಮ್ಲಾನಂ ಪುಂಡರೀಕಂ ಕಮಲಂ ಬರ್ಕೋಬೇಕು. ಕಪ್ಯಾಸಂ ಪುಂಡರೀಕಂ ಅಂದ್ರೆ ನೀರಿಗೆ ಸಂಬಂಧಪಟ್ಟ ಕಮಲ, ಅಂದ್ರೆ ಎಂದೂ ಬಾಡದೇ ಇರುವಂತಹ ಕಮಲ. ಅದು ನೀರಿನಿಂದ ಹೊರಗೆ ಬಂದಿಲ್ಲ, ಅದು ಮಾಡ್ಬೇಕು ಹೆಂಗದ ನೋಡಂತ. ಒಂದೇ ನಿಮಿಷ. ಹೌದು 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 ಪಾದದಲ್ಲಿ ಇತ್ತು. ನೋಡ್ರಿ ಏನ್ ಹೇಳಿಕ್ ಹೊರಟ್ರು ನಾವು. ಯಯೇಶೋ ಅಂತರಾದಿತ್ಯೆ ಹಿರಣ್ಮಯ ಪುರುಷೋ ದೃಶ್ಯತೆ ಇತ್ಯುಕ್ತ್ವಾ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ ಅಕ್ಷಿಣಿ ಇತ್ಯುಕ್ತತ್ವಾತ್ ನ ಶಿವಾದಯ. ಸೂರ್ಯನ ಅಂತರ್ಯಾಮಿಯಾದವನು ಭಗವಂತನು ಅಂತ ನಿರ್ಧಾರ ಮಾಡಲಿಕ್ಕೆ ಹೊರಟು ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನ ತೆಗೆದುಕೊಂಡು ಬಂದೆವು. ಬೃಹದಾರಣ್ಯಕ ಉಪನಿಷತ್ತಿನ ಮಾತಿನಲ್ಲಿ ಯಯೇಶೋ ಅಂತರಾದಿತ್ಯೆ, ಯಾರು ಆ ಸೂರ್ಯನ ಒಳಗಡೆಗೆ ಇದ್ದಾನೋ, ಹಿರಣ್ಮಯ ಪುರುಷ ದೃಶ್ಯತೆ, ಆನಂದಮಯನಾದ ಪುರುಷ ಕಾಣುತ್ತಾನೋ ಅವನು ಅಂತ ಹೇಳಿ, ಆ ಪುರುಷ ಯಾರು ಅಂದ್ರೆ ಯಾರ ಕಣ್ಣುಗಳು ಸದಾ ಯಥಾ ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಮೇವ. ಕಪ್ಯಾಸಮನ ಶಬ್ದಕ್ಕೆ ನೀರನ್ನ ಕುಡಿಯುತ್ತಿರುವ ನಾಳದ ಸಂಪರ್ಕವಿರುವ ಕಮಲ ಅಂದ್ರೆ ನೀರ್ನ್ಯಾಗಿದ್ದದ್ದು ಅಂತ ಅರ್ಥ. ಅದನ್ನ ಯಾಕೆ ಹೇಳಿದ್ರು? ಅಂಬ್ಲಾನಂ ಬಾಡಬಾರದು ಅನ್ನೋದಕ್ಕೆ ಆದಷ್ಟ ಅಂತ ಕೊಟ್ಟಾರ. ನ ಶಿವಾದಯ, ಶಿವಾದಿಗಳಲ್ಲ. ಯಾಕ? ಶಿವೋಹಿ ವಿರೂಪಾಕ್ಷ, ರುದ್ರದೇವರಿಗೆ ವಿರೂಪಾಕ್ಷ ಅಂತದ. ಬರೇ ಶಿವ ವಿರೂಪಾಕ್ಷ ಅಲ್ಲ, ಎಷ್ಟೆಷ್ಟು ಮಂದಿ ಇದ್ದಾರೆ ವಿರೂಪಾಕ್ಷ ನೋಡ್ಕೊಳ್ರಿ. ವಿರೂಪಾಕ್ಷ ಸೂರ್ಯ ಶಿವ ಸುರಾಚಾರ್ಯೋ ವಿನಾಯಕ ಪುಂಡರೀಕೆ ಕ್ಷಣೋ ವಿಷ್ಣು ಸಹಸ್ರಾಕ್ಷ ಸುರಾಧಿಪ. ಒಂದು ಶ್ಲೋಕದಲ್ಲಿ ಯಾರ್ಯಾರ ಕಣ್ಣು ಹೆಂಗೆಂಗವ ಅಂತ ಹೇಳ್ಯಾರ. ಸೂರ್ಯ, ಶಿವ, ಬೃಹಸ್ಪತ್ಯಾಚಾರ್ಯರು, ಗಣಪತಿ, ಇವರೆಲ್ಲರೂ ಕೂಡ ವಿರೂಪಾಕ್ಷರಂತ. ಇವರೆಲ್ಲರಿಗೂ ಕೂಡ ಕಣ್ಣು ಅಷ್ಟು ಚಂದ ಇಲ್ಲ ನೋಡ್ಲಿಕ್ಕೆ. ಯಾರ್ಯಾರು ಅಂತ ತಗೊಂಡಿದ್ದೀರಿ ನೀವು, ಇಲ್ಲದೇ ಇದ್ರೆ ಆಮೇಲೆ ರೆಕಾರ್ಡ್ ತಗೋತೀರಿ, ಗೊತ್ತದ ನನಗೆ. ಅದಕ್ಕೆ ಸೂರ್ಯ
ಮತ್ತೆ ಶಿವ, ಸುರಾಚಾರ್ಯ ಅಂದ್ರೆ ಬೃಹಸ್ಪತ್ಯಾಚಾರ್ಯರು, ವಿನಾಯಕ ಅಂತ ಅನ್ನೋ ಶಬ್ದಕ್ಕೆ ಗಣಪತಿ, ಇವರೆಲ್ಲರೂ ವಿರೂಪಾಕ್ಷ. ಇನ್ನ ಸುರಾಧಿಪ ಇಂದ್ರ ಏನಿದ್ದಾರಲ್ಲ ಅವರು ಸಹಸ್ರಾಕ್ಷ, ಮೈತುಂಬ ಕಣ್ಣವರಿಗೆ. ಯಾರಿಗೆ ಮೈತುಂಬ ಕಣ್ಣು? ಇಂದ್ರನಿಗೆ ಮೈತುಂಬ ಕಣ್ಣು. ಯಾರ ಪುಂಡರೀಕೇಕ್ಷಣ ವಿಷ್ಣು, ಒಬ್ಬನೇ ಒಬ್ಬ ಚಂದ ಕಣ್ಣಿದ್ದವ ಯಾರಪ್ಪ ಅಂತಂದ್ರೆ ವಿಷ್ಣು ಅಂತ ತಿಳಿಸಿದ್ದಾರೆ. ಪ್ರಸಿದ್ಧಶ್ಚ ಪುಂಡರೀಕಾಕ್ಷ ಭಗವಾನ್ ನಾರಾಯಣ. ಆದ್ದರಿಂದ ಈ ಲಕ್ಷಣದಿಂದ ಏನು, ಪುಂಡರೀಕಾಕ್ಷ ಎಂಬ ಲಕ್ಷಣದಿಂದಾಗಿ ನಾವು ಏನನ್ನ ತಿಳಿತಿದ್ದೇವೆ? ಭಗವಂತನೇ ಸೂರ್ಯಾಂತರ್ಯಾಮಿಯಾದದ್ದು, ಅವನೇ ಬೇಯಿಸುವ, ಸುಡುವ, ಒಣಗಿಸುವ, ಬೆಳಗಿಸುವ ಕಾರ್ಯವನ್ನ ಮಾಡುತ್ತಾನೆ ಅಂತನೋ ಮಾತನ್ನು ಹೇಳಿದ್ದ ಅಲ್ರಿ. ಈಗ ಆದಿತ್ಯ ಮಂಡಲದಲ್ಲಿ ಇರತಕ್ಕಂಥವನು ಆದಿತ್ಯನೇ ಆಗಬೇಕೆ ಹೊರತಾಗಿ ಬೇರೆಯವರಲ್ಲ. ಆ ಆದಿತ್ಯ ಮಂಡಲದಲ್ಲಿ ಇದ್ದವನ ಆದಿತ್ಯನ್ನ ಬಿಟ್ಟು ಬೇರೆಯವ್ರನ್ನ ಹೆಂಗ್ ಹೇಳ್ತೀರಿ ಅಂತಂದ್ರೆ ಅದಕ್ಕೆ ಹೇಳ್ತಾರ, ಯಮ ಆದಿತ್ಯೋ ನವೇದ ಇತ್ಯುಕ್ತತ್ವಾತನ ಆದಿತ್ಯ. ಆದಿತ್ಯ ಮಂಡಲದಲ್ಲಿ ಇದ್ದು ಈ ಕೆಲಸವನ್ನ ಮಾಡೋವನು ಆದಿತ್ಯನೇ ಆಗಿದ್ರೆ ಯಾರನ್ನ ಸೂರ್ಯನು ತಿಳಿದಿಲ್ಲ ಅನ್ನೋ ಮಾತು ಹೆಂಗ್ ಬರ್ತಿತ್ತು? ತನ್ನಂತಾನ್ ತಿಳಿದೇ ಇರ್ಲಿಕ್ಕೆ ಬರ್ತಿತ್ತ? ಯಂ ಆದಿತ್ಯೋ ನವೇದ. ಹಂಗಾರ ಸೂರ್ಯ ಮಂಡಲದಲ್ಲಿ ಸೂರ್ಯನ ಜೊತೆಗೆ ಇನ್ನೊಬ್ಬನಿದ್ದಾನ, ಅವನನ್ನು ಇವನು ತಿಳಿದಿಲ್ಲ ಅಂತ ಹೇಳುವ ಮಾತು ಹೊಂದಬೇಕಾಗಿದ್ದರೆ ಸೂರ್ಯನ ಅಂತರ್ಯಾಮಿಯಾಗಿ ಇನ್ನೊಬ್ಬಿರಬೇಕು, ಅವ ಪರಮಾತ್ಮನೇ ಆಗಿರ್ಬೇಕು, ಆಗ ಇವನನ್ನು ತಿಳ್ಕೊಳ್ಳಿಕ್ ಬರೋದಿಲ್ಲ. ಅಲ್ಲ, ಒಂದ್ ಕೆಲಸ ಮಾಡೋಣ ಅಂತ ಇಬ್ಬರನ್ನ ಬೇರೆ ಯಾಕೆ ಮಾಡ್ಬೇಕು? ಅವ ಇವ ಒಂದ ಮಾಡಿಬಿಟ್ರೆ ಮುಗಿದು ಹೋತಲ್ಲ ಅಂತ ಕೇಳಿದ್ರೆ, ಓಂ ಭೇದ ವ್ಯಪದೇಶಾಚ್ಚ ಅನ್ಯಃ ಇತಿ ಭಗವದ್ವಚನಾತ್. ಭೇದ ವ್ಯಪದೇಶಾಚ್ಚ ಅನ್ಯಃ ಅನ್ನುವಂತಹ ಮಾತಿನಿಂದ ಸೂರ್ಯ ಬೇರೆ, ಭಗವಂತ ಬೇರೆ ಅನ್ನುವಂತಹ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಸರಿ ಆಯ್ತಾ? ಏನಂತ ತಿಳ್ಕೊಂಡು ಓಕೆ ಅನ್ನುವಂತಹ ಮಾತನ್ನು ಹೇಳಿಕತ್ತೀರಿ ನೀವೀಗ. ಏನ್ ಹೇಳಿದ್ರಿ? ಸರ್ವಾಂತರ್ಯಾಮಿ. ಅವ ಎಲ್ಲರ ಅಂತರ್ಯಾಮಿ ಆಗಬೇಕಾಗಿದ್ದರೆ ಸ್ವತಃ ಅಸ್ವತಂತ್ರನಾಗಿದ್ದರೆ ಅವ ಸರ್ವಾಂತರ್ಯಾಮಿ ಆಗಲಾರ. ಸ್ವತಂತ್ರನಾಗಿದ್ರೆ ಮಾತ್ರ ಸರ್ವಾಂತರ್ಯಾಮಿ ಆಗ್ತಾನೆ. ಸರಿನಾ? ನೋಡಿ ಏನ್ ಹೇಳಿ ಹೊರಟಾರ. ಮಂತ್ರದಲ್ಲಿ ಹೇಳುವಾಗ ಏನಂತಾರ ಅಂತಂದ್ರ, ಸೂರ್ಯಮಂಡಲದಲ್ಲಿ ಇದ್ದು ಬರೇ ಬೆಳಕನ್ನ ಕೊಡ್ತಾ ಇದ್ದವನನ್ನ ತಗೊಂಡಿಲ್ಲ ನಾವು, ಎಲ್ಲರ ದೇಹಾಂತರ್ಯಾಮಿಯಾಗಿದ್ದಾನೆ ಅಂತ ತೆಗೆದುಕೊಂಡಿದ್ದೇವೆ. ಎಲ್ಲರ ಅಂದಾಗ ಮತ್ತೊಂದು ಬಾರಿ ಹೇಳ್ತೇನೆ, ಬ್ರಹ್ಮದೇವರ ಶರೀರದ ಒಳಗಡೆಗೆ ಭಗವಂತ ಸೇರಿಕೊಂಡಿದ್ದಾನೆ, ಪ್ರಾಣದೇವರ ಶರೀರದೊಳಗೆ ಸೇರಿಕೊಂಡಿದ್ದಾನೆ, ಇದು ಗರುಡ ಶೇಷ ರುದ್ರದೇವರ ಶರೀರದಲ್ಲಿ ಸೇರಿಕೊಂಡಿದ್ದಾನೆ, ಇಂದ್ರದೇವರ, ಚಂದ್ರದೇವರ, ಕಾಮನ, ವರುಣನ, ಯಮನ, ಕುಬೇರನ, ಅಶ್ವಿನಿ ದೇವತೆಗಳ, ವಿಶ್ವಕ್ಸೇನನ, ಮನುಷ್ಯನ, ಋಷಿಗಂಧರ್ವಗಳ ಎಲ್ಲರ ದೇಹದಲ್ಲಿ ಸೇರಿಕೊಂಡಿದ್ದಾನೆ ಅಂತ ಸರ್ವಾಂತರ್ಯಾಮಿತ್ವವನ್ನ ಹೇಳಬೇಕಾಗಿದ್ದರೆ ಅವನು ಅಸ್ವತಂತ್ರನಾದರೆ ಸರ್ವಾಂತರ್ಯಾಮಿ ಆಗಲಾರ. ಯಾವಾಗ ಆಗಬೇಕು ಅಂತಂದ್ರ ಅವ ಸ್ವತಂತ್ರ ಆದ್ರೆ ಆಗ್ತದ. ಪರಾಧೀನನಾಗಿ ಬಿಟ್ಟರೆ ಅವ ಆಗೋದಿಲ್ಲ. ಹೌದು, ಈಗ ಭಗವಂತ ಪರಾಧೀನ ಅಲ್ಲ, ಸೂರ್ಯ ಪರಾಧೀನ ಅಂತ ಅನ್ನೋದನ್ನ ತಿಳಿಸ್ಲಿಕ್ಕೆ ಹೊರಟಿದ್ದೇವೆ ನಾವೀಗ. ಅಂದ್ರೆ ನೆಕ್ಸ್ಟ್ ಯುಕ್ತಿ, ಎರಡನೇ ಯುಕ್ತಿ ಏನು? ಮೊದಲನೇ ಯುಕ್ತಿ ಏನ್ ಹೇಳಿದ್ವಿ? ಸೂರ್ಯನ ಅಂತರ್ಯಾಮಿಯಾಗಿದ್ದವನು ಭಗವಂತನೇ. ಸೂರ್ಯನ ಅಂತರ್ಯಾಮಿಯಾಗಿದ್ದವನು ಭಗವಂತನೇ. ಯಾಕೆ? ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕಮಲದ ದಳದಂತೆ ನೇತ್ರವಿರುವ ವ್ಯಕ್ತಿಯು ಸೂರ್ಯನ ಅಂತರ್ಯಾಮಿಯಾಗಿ ಸೂರ್ಯನಿಂದ ಭಿನ್ನನಾಗಿ ಎಲ್ಲರನ್ನ ಪ್ರವೇಶ ಮಾಡಿದ್ದಾನೆ, ಸೂರ್ಯನನ್ನು ಪ್ರವೇಶ ಮಾಡಿದ್ದಾನೆ ಅಂತ ಒಂದು ಯುಕ್ತಿಯನ್ನು ಹೇಳಿದ್ವಿ. ಎರಡನೆಯದ್ದು, ಸೂರ್ಯನ ಅಂತರ್ಯಾಮಿಯಾಗಿರುವಂತಹ ವ್ಯಕ್ತಿ ಏನಾಗಿರಬೇಕು ಅಂದ್ರೆ ಸರ್ವಾಂತರ್ಯಾಮಿ ಆಗಬೇಕು. ಸರ್ವಾಂತರ್ಯಾಮಿ ಆಗಬೇಕಾಗಿದ್ರೆ ಅವ ಸ್ವತಂತ್ರನಾಗಿರಬೇಕು. ಈಗ ಸ್ವಾತಂತ್ರ್ಯವೆಂಬುವಂತಹ ಯುಕ್ತಿಯಿಂದ ನಾವು ಹೇಳಿಕ್ ಹೊರಟಿದ್ದೇವೆ. ತೋಡ್ರಿ, ಏನು ಸ್ವಾತಂತ್ರ್ಯವೆಂಬ ಯುಕ್ತಿಯನ್ನು ಹೇಳಬೇಕು? ಮುಂದಿನ ಮಂತ್ರಗಳು. ವೃತ್ರಂ ಯದಿಂದ್ರಂ, ಸೂರ್ಯನ ಅಸ್ವಾತಂತ್ರ್ಯವನ್ನು ತಿಳಿಸ್ಲಿಕ್ಕೆ ಹೊರಟಿರುವಂತಹ ಮಂತ್ರ. ಇನ್ನೊಂದು ಅರ್ಧ ಗಂಟೆ ಹೊತ್ತು ಪಾಠ ನಡೀತದ, ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ತಕ್ಕದ್ದು. ಏನು ಅಂದ್ರೆ, ಸೂರ್ಯನ ಸೂರ್ಯ ಅಸ್ವತಂತ್ರನಾಗಿದ್ದಾನೆ. ಯಾವ ವ್ಯಕ್ತಿ ತಾನು ಅಸ್ವತಂತ್ರನಾಗಿರ್ತಾನೋ ಅವನು ಸರ್ವರ ಅಂತರ್ಯಾಮಿ ಆಗಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಅವ ಅಸ್ವತಂತ್ರನಾಗಿದ್ದರೂ ಸರ್ವರ ಅಂತರ್ಯಾಮಿ ಆಗುತ್ತಾನೆ ಅಂತನ್ನೋದು ನಿಮ್ಮ ಅಭಿಪ್ರಾಯವಾಗಿದ್ದರೆ, ನಾವು ಅಸ್ವತಂತ್ರರಾಗಿದ್ದೇವಾದ್ದರಿಂದ ನಾವು ಕೂಡ ಎಲ್ಲರ ಅಂತರ್ಯಾಮಿ ಆಗೋಣ, ಏನ್ ತಪ್ಪು ಅನ್ನೋ ಯುಕ್ತಿಯನ್ನ ಉಪಯೋಗಿಸ್ತಾರೆ ಶ್ರೀಮದಾಚಾರ್ಯರು. ಅದಕ್ಕೆ ಮಂತ್ರ, ವೃತ್ರಂ ಯದಿಂದ್ರ ಶವಸಾವಧೀರಹೀಮಾದಿತ್ ಸೂರ್ಯಂ ದಿವ್ಯಾರೋಘ ಯದೃಶೇ ಯತ್ ಸೂರ್ಯಸ್ಯ ಹರಿತಃ ಪತಂತಿ ಪುರಸ್ಸರಿತಿ ರೂಪ ಏತಸೇಕಃ ಎನ್ನುವಂತಹ ಮಂತ್ರ. ಈ ಮಂತ್ರದಲ್ಲಿ ಏನ್ ತಿಳಿಸ್ಲಿಕ್ಕೆ ಹೊರಟಾರ ಅಂತಂದ್ರೆ,
ಭಗವಂತ ಹೇ ಇಂದ್ರ ಪರಮಾತ್ಮನೇ, ನೀನೇನು ವೃತ್ರಂ ಸೂರ್ಯನ ಗತಿ ನಿರೋಧಕವಾಗಿರುವಂತಹ ಅಹಿಂ ತನ್ನಾಮಕನಾದ ಅಸುರನನ್ನು ಶವಸ ಅನಾಯಾಸೇನ ಅವಧೀಹಿ ಸಂಹಾರ ಮಾಡಿದೆಯೋ, ಆದಿತ್ ಆದ್ದರಿಂದಲೇನೆ ದೃಶೇ ಎಲ್ಲ ಜನರಿಗೆ ಸರ್ವ ಪದಾರ್ಥಗಳು ಕಾಣುವಂತೆ ಸೂರ್ಯನನ್ನು ದಿವಿ ಆರೋಹಿತಾಹ ಆಕಾಶದಲ್ಲಿ ನಿಲ್ಲಿಸಿದೀಯ. ಈ ಸೂರ್ಯ ಎಲ್ಲರ ಕಡೆಗೆ ಎಲ್ಲರ ಹತ್ತಿರ ವ್ಯಾಪ್ತನಾಗಿ ಇದ್ದಾನೆ. ಯಾಕೆ ಅಂದ್ರೆ ಅವನ ಕಿರಣಗಳು ಅವನಿಗಿಂತಲೂ ಮುಂದೆ ಮುಂದೆ ಎಲ್ಲರ ಕಡೆಗೂ ಹೋಗ್ತಕ್ಕಂತಹದ್ದಾಗಿದೆ. ಸೂರ್ಯನ ಕಿರಣಗಳು ಅವನಿಗಿಂತ ಮುಂದೆ ಹೋಗಿ ಎಲ್ಲರಿಗೂ ಕೂಡ ತಮ್ಮ ತಮ್ಮ ಕರ್ಮಗಳನ್ನ ಮಾಡಿಸುವಂತೆ ಆಗಿದೆ. ಇಷ್ಟೇ ಈ ಮಂತ್ರದ ಅರ್ಥ. ಇನ್ನೊಂದ್ಸಲಿ ಮಂತ್ರ ನೋಡ್ಕೊಂಡ್ಬಿಡ್ರಿ. ಮಂತ್ರದ ಅಭಿಪ್ರಾಯವನ್ನ ಹೇಳ್ಬಿಡ್ತೇನೆ. ಏನ್ ಮಂತ್ರದ ಅಭಿಪ್ರಾಯ? ವೃತ್ರಂ ಯದೀಂದ್ರ ಶವಸ ಅವಧೀಹಿ ಅಹಿಂ ಆದಿತ್ ಸೂರ್ಯಂ ದಿವ್ಯ ಆರೋಹಯೇ ದೃಶೇ ಯತ್ ಸೂರ್ಯಸ್ಯ ಹರಿತಃ ಪತಂತಿ ಪುರಸ್ಸತೀಹಿ ಉಪರಾ ಏತಸೇಕಃ. ಮಂತ್ರ ಮುಗ್ದದ. ಇಲ್ಲಿ ನೋಡ್ರಿ, ನನ್ನ ಕಡೆ ನೋಡ್ರಿ. ಏನು ಅಂತಂದ್ರೆ, ಈ ಮಂತ್ರದಿಂದ ಸೂರ್ಯನು ಪರಾಧೀನ ಅಂತ ತಿಳಿಸ್ಲಿಕ್ಕೆ ಹೊರಟ. ಯಾಕಂದ್ರೆ ಒಂದು ಕಡೆಗೆ ವೇದದಲ್ಲಿ ಹೇಳುವಾಗ ಸೂರ್ಯನು ತಾನು ಸಂಚಾರ ಮಾಡುವ ಕಾಲದಲ್ಲಿ ಅಹಿ ಎಂಬ ಹೆಸರಿನ ಅಸುರ, ಅಹಿನಾಮಕ ಅಸುರ ಅಂತ ಬರ್ತಾನೆ. ಅಹಿ ಎಂಬ ಹೆಸರಿನ ಅಸುರನು ಸೂರ್ಯನ ಗಮನವನ್ನು ತಡೆದಾಗ, ಸೂರ್ಯನ ಸಂಚಾರವನ್ನು ತಡೆದಿಟ್ಟಾಗ, ಸೂರ್ಯನ ಬೆಳಕು ಜಗತ್ತಿಗೆ ಬೀಳದೇ ಇದ್ದಾಗ, ಸೂರ್ಯನು ಪರಾಧೀನನಾಗಿ ನನ್ನ ಬೆಳಕು ಬರ್ತಿಲ್ಲ ಅಂತಾದಾಗ, ಲೋಕದಲ್ಲಿ ಇದ್ದ ನಾವುಗಳು ನಿತ್ಯ ಕರ್ಮಗಳನ್ನ ಮಾಡಲಿಕ್ಕೆ ಅಸಮರ್ಥರಾದಾಗ ಭಗವಂತ ಬಂದು ಅನಾಯಾಸವಾಗಿ ಆ ಅಹಿನಾಮಕ ಅಸುರನನ್ನ ಕೊಂದು ಮತ್ತೆ ಸೂರ್ಯನನ್ನ ತನ್ನ ಜಾಗದಲ್ಲಿ ಸ್ಥಾಪಿಸಿ ಜಗತ್ತಿಗೆ ಬೆಳಕು ಕೊಟ್ಟು ನಮ್ಮಿಂದ ಕರ್ಮಾಚರಣೆಯನ್ನ ಮಾಡುವಂತೆ ಮಾಡಿದ. ಯಾವ ಸೂರ್ಯ ನಿತ್ಯ ಸಂಚಾರ ಮಾಡ್ತಿರ್ತಾನೋ ಅವನ ಕಿರಣಗಳು ಅವನಿಗಿಂತಲೂ ಮುಂದೆ ಮುಂದೆ ಹೋಗಿ ನಮ್ಮನ್ನೆಲ್ಲ ಎಬ್ಬಿಸಿ ಕರ್ಮಗಳಿಗೆ ಹತ್ತಿಸುತ್ತವೋ. ಇಷ್ಟು ಈ ಮಂತ್ರದ ಅರ್ಥ. ಏನಾಯ್ತು ಇಲ್ಲಿ? ಸೂರ್ಯನು ಪರಾಧೀನ ಅನ್ನೋ ತಿಳಿದು ಬಂತು. ಯಾಕ? ಅವ ಸ್ವತಂತ್ರನಾಗಿದ್ರೆ ಇನ್ನೊಬ್ರು ಬಂದು ಅಹಿನಾಮಕ ಅಸುರನ ಸಂಹಾರ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಸೊ ಸೂರ್ಯನಲ್ಲಿ ಅಸ್ವಾತಂತ್ರ್ಯ ಇದ್ದದ್ದರಿಂದ ಅವನು ಸರ್ವರ ಅಂತರ್ಯಾಮಿಯಾಗಲು ಸಾಧ್ಯವಿಲ್ಲ. ಒಂದೇ ಮಾತು. ಸೀದನ್ ಇಂದ್ರಸ್ಯ ಜಠರೇ ಕನಿಕ್ರದನ್ ರಭಿರ್ಯತ್ ಸೂರ್ಯಮಾರೋಹಯದ್ದಿವಿ. ಮತ್ತೊಂದು ಮಂತ್ರ ಏನು? ಇಂದ್ರಸ್ಯ ಜಠರೇ ಸೀದನ್, ಇಂದ್ರನ ಅಂತರ್ಯಾಮಿಯಾಗಿದ್ದು ನೀನು, ಓ ಭಗವಂತ ನೀನು ಇಂದ್ರನ ಅಂತರ್ಯಾಮಿಯಾಗಿದ್ದು, ಸೂರ್ಯಂ ಅವೇನ್ ಮಾಡಿದಿ? ಆರೋಹಯದ್ದಿವಿ, ಸೂರ್ಯನನ್ನ ಮತ್ತೆ ನೀನು ಆಕಾಶಕ್ಕೆ ಏರಿಸಿದಿ. ಇದು ಅಂದ್ರೆ ಇದೇ ಅರ್ಥವನ್ನು ಹೇಳುವ ಇನ್ನೊಂದು ಮಂತ್ರ. ಸೀದನ್ ಇಂದ್ರಸ್ಯ ಜಠರೇ ಕನಿಕ್ರದನ್ ರಭಿರ್ಯತ್ ಸೂರ್ಯಮಾರೋಹಯದ್ದಿವಿ. ಇಂದ್ರದೇವರು ಈ ಸಂಹಾರದಲ್ಲಿ ಪಾಲ್ಗೊಂಡಿದ್ದಾರೆ. ಆ ಇಂದ್ರದೇವರ ಅಂತರ್ಯಾಮಿಯಾಗಿಯೂ ನೀನು ನಿಂತುಕೊಂಡು ಆ ಸೂರ್ಯನ ವಿರುದ್ಧನಾದ ಅಸುರನ್ನ ಸಂಹಾರ ಮಾಡಿ ಅವನನ್ನ ಮತ್ತೆ ಆಕಾಶಕ್ಕೆ ಏರಿಸಿದಿ. ಇದು ಅದೇ ವಿಷಯವನ್ನು ಹೇಳುವಂತಹದ್ದು. ಇನ್ನೊಂದು ಮಂತ್ರ. ಚಂದ್ರಮಾ ಮನಸೋ ಜಾತಶ್ಚಕ್ಷೋ ಸೂರ್ಯೋ ಅಜಾಯತ್. ಪುರುಷ ಸೂಕ್ತದಲ್ಲಿ ಬಂದಿರತಕ್ಕಂತಹ ಮಾತು. ಏನಂತಾರ? ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಜಾಯತ. ಭಗವಂತನ ಕಣ್ಣಿನಿಂದ ಸೂರ್ಯ ಹುಟ್ಟಿದ್ದಾನೆ. ಯಾರು ಹುಟ್ಟುತ್ತಾನೋ ಅವ ಸ್ವತಂತ್ರ. ಯಾರು ಹುಟ್ಟುತ್ತಾನ ನೋಡ್ರಿ ಅವ ಸ್ವತಂತ್ರನೇ ಆಗ್ತಾನೆ. ಯಾಕಂದ್ರೆ ಉತ್ಪತ್ತಿ ಮರಣಗಳು ಅವನ ಕೈಯಲ್ಲಿ ಇಲ್ಲವಾದದ್ರಿಂದ ಅವನನ್ನೇನ್ ಕರಿಬೇಕು? ಅಸ್ವತಂತ್ರ ಅಂತ ಕರಿಬೇಕು. ಸೊ ಈ ಮಂತ್ರದಿಂದಲೂ ಸೂರ್ಯ ಅಸ್ವತಂತ್ರ, ಅಸ್ವತಂತ್ರನಾದವನು ಸರ್ವಾಂತರ್ಯಾಮಿ ಆಗಲಾರ. ಮತ್ತೊಂದು ಮಂತ್ರ. ಯಸ್ಸೂರ್ಯ ಯೌಷ ಸಂಜಾನ ಯೋ ಅಪಾಂ ನೇತಾ ಸ ಜನಾಸ ಇಂದ್ರ. ಏನಂತಾರ? ಚಕ್ಷೋಹು ಚಕ್ಷಃ. ಹೇ ಜನಾಸಹ, ಹೇ ಜನಾಸಹ ಎಲೆ ಜನರೇ, ಯಹ ಯಾರು ಸೂರ್ಯಂ ಜಜಾನ ಸೂರ್ಯನ ಹುಟ್ಟಿಸಿದ್ನೋ, ಮತ್ತೆ ಯಾರು ಉಷಸಂ ಉಷಃಕಾಲ ದೇವತಾದ ಉಷಾದೇವಿಯನ್ನು ಹುಟ್ಟಿಸಿದ್ನೋ, ಯಾರು ಅಪಾಮ್ನೇತ ನೀರಿಗೆ ನಿಯಾಮಕನಾಗಿದ್ದಾನೋ ಅವ ಇಂದ್ರ ಜನಾನಾಂ ಪ್ರಸವಿತ, ಜಗತ್ತಿಗೆ ಜನಕನಾಗಿದ್ದಾನೆ ಅಂತ ಮಂತ್ರ. ಸರಿ ಆಯ್ತಾ? ಮತ್ತ ಇಲ್ಲೂ ಕೂಡ ಏನ್ ಬಂತು? ಹುಟ್ಟಿದ್ದು ಅಂತೆ ಬಂದದ. ಮಂತ್ರ ನೋಡ್ಕೊಳ್ರಿ. ಯಹ ಯಾರು ಸೂರ್ಯಂ ಸೂರ್ಯನನ್ನು, ಯಹ ಯಾರು ಉಷಸಂ ಉಷಃಕಾಲದ ಅಭಿಮಾನಿಯಾದ ದೇವತೆಯನ್ನು, ಜಜಾನ ಹುಟ್ಟಿಸಿದನೋ, ಯಹ ಯಾರು ಅಪಾಮ್ನೇತ ಮತ್ತೆ ನೀರಿಗೆ ನಿಯಾಮಕನಾಗಿದ್ದಾನೋ, ಸಹ ಅವನು ಇಂದ್ರ ಪರಮಾತ್ಮನು, ಜನಾಸಹ ಅನ್ನೋದು ಸಂಬೋಧನ. ಹೇ ಜನರೇ, ಎಲೆ ಜನರೇ ಅಂತ. ಇನ್ನ ಉದ್ವೇತಿ ಪ್ರಸವಿತ ಜನಾನಾಂ ಮಹಾನ್ ಕೇತುರಡವ ಸೂರ್ಯಸ್ಯ ಅಂತ ಮತ್ತೊಂದು ಮಂತ್ರ. ಏನದ?
ಸೂರ್ಯಸ್ಯ ಕೇತು ಅಂದ್ರೆ ಸೂರ್ಯನಿಗೆ ಆಶ್ರಯನಾಗಿದ್ದಾನೆ. ಉದ್ವೇತಿ ಪ್ರಸವಿತ ಜನಾನ ಮಹಾನ್ ಕೇತುರರ್ಣವಃ ಸೂರ್ಯಸ್ಯ. ಅರ್ಣವಃ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಜ್ಞಾನಾನಂದಾದಿ ಗುಣಗಳಿಂದ ಸಾಗರದಂತೆ ಇರುವನು ಪರಮಾತ್ಮ, ಅಥವಾ ಅರ್ಣವಃ ಅನ್ನೋ ಶಬ್ದಕ್ಕನ ಜ್ಞಾನಾನಂದ ರೂಪನಾಗಿರುವಂತಹ ಪರಮಾತ್ಮ. ಸೂರ್ಯಸ್ಯ ಕೇತು ಸೂರ್ಯನಿಗೆ ಆಶ್ರಯನಾಗಿದ್ದಾನೆ ಮತ್ತು ಸೂರ್ಯ ಎಲ್ಲರನ್ನು ಹುಟ್ಟಿಸುತ್ತಾನೆ, ಜನರಿಗಿಂತ ಉತ್ತಮನಾಗಿದ್ದಾನೆ. ಎಲ್ಲಾ ಮಂತ್ರಗಳಲ್ಲೂ ಏನ್ ಬೇಕಾಗ್ಯದ? ಸೂರ್ಯ ಹುಡ್ತಾನ, ಸೂರ್ಯ ಅಧೀನಾಗ್ಯಾನ ಎಂಬುದು ಅಷ್ಟ ಬೇಕಾಗಿದೆ ನಮಗೆ. ಅಷ್ಟು ಹೇಳ್ಕೋತ ಹೊಂಟ್ರೆ ಬೇರೆ ಏನಿಲ್ಲ. ಏನಾವೃತಂ ಖಂಚ ದಿವಂ ಮಹೀಂಚ ಏನಾದಿತ್ಯಸ್ತಪತಿ ತೇಜಸಾ ಭ್ರಾಜಸಾ ಚ. ಮಹಾರಾಣ ಉಪನಿಷತ್ನಲ್ಲಿ ಏನ ಆವೃತಂ ಖಂ ಆಕಾಶವನ್ನ ವ್ಯಾಪಿಸಿಕೊಂಡಿದ್ದಾನ, ದಿವಂಚ ಮಹೀಂಚ ದ್ಯುಲೋಕವನ್ನು ಮತ್ತು ಆಕಾಶವನ್ನು ವ್ಯಾಪಿಸಿಕೊಂಡಿದ್ದಾನ. ಯಾರು ಸರ್ವತ್ರ ವ್ಯಾಪ್ತನಾಗಿದ್ದಾನೋ. ಏನ ಆದಿತ್ಯಸ್ತಪಸಿ ತೇಜಸಾ ಭ್ರಾಜಸಾ ಚ. ಯಾರ ತೇಜಸ್ಸಿನಿಂದಲೇನೆ ಈ ಸೂರ್ಯ ಏನಾಗ್ತಾನ? ಪ್ರಕಾಶಮಾನನಾಗ್ತಾನೋ. ಯಾರ ತೇಜಸ್ಸಿನಿಂದ ಭ್ರಾಜಸ ದೀಪ್ತನಾಗುತ್ತಾನೋ, ದೀಪ್ತಿಯಿಂದ ಪ್ರಕಾಶಮಾನನಾಗುತ್ತಾನೋ ಅವನು. ಅಲ್ರಿ ಆ ಮಂತ್ರದಲ್ಲಿ ಯಾರಿಂದ ಸೂರ್ಯ ಪ್ರಕಾಶಮಾನನಾಗ್ತಾನಂತ ಇಷ್ಟ ಅದ, ನಾರಾಯಣ ಅಂತ ಇಲ್ಲಲ್ಲ ಅಂದ್ರೆ ಯಮಂತ ಸಮುದ್ರೇ ಕವಯೋವಯಂತಿ ಯದಕ್ಷರೇ ಪರಮೇ ಪ್ರಜಾಹ. ಯಾರು ಸಮುದ್ರದ ಮಧ್ಯದಲ್ಲಿದ್ದಾನೋ ಮತ್ತೆ ಎಲ್ಲ ಜೀವರಾಶಿಗಳಿಗೂ ಕೂಡ ಅಕ್ಷರನಾಮಕನಾಗಿ ಆಶ್ರಯನಾಗಿದ್ದಾನೋ ಅವನು ಅಂತಿದೆ. ಅಂದಮೇಲೆ ಅವ ನಾರಾಯಣನೇ ಆಗಬೇಕು. ಯಾಕ? ಸಮುದ್ರದ ಮಧ್ಯದಲ್ಲಿ ಇದ್ದವನು ಯಾರು? ನಾರಾಯಣ. ಅದು ಪುಂಡರೀಕಾಕ್ಷತ್ವ ಇದ್ದಂತೆ ಸಮುದ್ರ ಮಧ್ಯಸ್ಥತ್ವವು ಪರಮಾತ್ಮ ಲಿಂಗವೇ. ಅಷ್ಟೇ ಅಲ್ಲ, ಸೂರ್ಯ ಸಾಯಲೇಬೇಕು ಒಂದ್ ದಿವಸ. ತಮೇತಾ ಪಂಚದೇವತಾ ಪರಿಮ್ರಿಯಂತೆ ವಿದ್ಯುದೃಷ್ಟಿಶ್ಚಂದ್ರಮ ಆದಿತ್ಯೋ ಅಗ್ನಿ ಇತ್ಯಾದೋ ಸೂರ್ಯಸ್ಯ ಸರ್ವತ್ರ ಪರಾಧೀನತ್ವ ಅವಗತೇಶ್ಚ. ತಮೇತಾ ಪಂಚದೇವತಾ, ಈ 5 ದೇವತೆಗಳು ಪರಿಮ್ರಿಯಂತೆ ಮರಣವನ್ನ ಹೊಂದುತ್ತಾರೆ. ವಿದ್ಯುತ್ ವೃಷ್ಟಿ ಚಂದ್ರಮ ಆದಿತ್ಯ ಅಗ್ನಿ. ಯಾರ್ಯಾರು ಸಾಯೋರು? ವಿದ್ಯುತ್ ಮಿಂಚಿನ ಅಭಿಮಾನಿ ದೇವತಾ, ವೃಷ್ಟಿ ಮಳೆಯ ಅಭಿಮಾನಿ ದೇವತಾ, ಚಂದ್ರ ಸೂರ್ಯ ಅಗ್ನಿ. ಇವರ 5 ಜನರು ಕೂಡ ಮರಣವನ್ನ ಹೊಂದುತ್ತಾರ. ಸರಿ, ಇಲ್ಲಿ ತನಕ ಏನ್ ಬಂತ ನಮಗ? ಸೂರ್ಯಸ್ಯ ಸರ್ವತ್ರ ಪರಾಧೀನತ್ವ ಅವಗತೇಶ್ಚ. ಬಹಳ ಚಂದ ಆತು. ಏನ್ ಮಾತು ಹೇಳಿದ್ರು ಎಂಬುದನ್ನು ತಿಳ್ಕೋಣಂತ. ನಾವು ಪಾಠ ಪ್ರಾರಂಭವಾದಾಗಿನಿಂದ ಇಲ್ಲಿವರೆಗೆ ಏನನ್ನ ಅಭ್ಯಾಸ ಮಾಡಿಕೊಂಡು ಬಂದಿದ್ದೇವೆ ಅಂತ ಸಂಗ್ರಹ ಮಾಡುವುದಾದರೆ, ಐತರೇಯ ಆರಣ್ಯಕದ 2ನೇ ಅಧ್ಯಾಯದಲ್ಲಿ ನಮ್ಮ ಅಂತರ್ಯಾಮಿಯಾದ ಭಗವಂತನ ಚಿಂತನೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಎಂಥವನು ನಮ್ಮ ಅಂತರ್ಯಾಮಿ ಅಂತ ಕೇಳಿದರೆ, ಹಿಂದಿನ ಖಂಡದಲ್ಲಿ ಯಾವ ಭಗವಂತನು ಪ್ರಾಣದೇವರಿಂದ, ಎಲ್ಲ ದೇವತೆಗಳಿಂದ, ಮಹಾಲಕ್ಷ್ಮಿಯಿಂದ ಕೂಡಿಕೊಂಡು ಬ್ರಹ್ಮದೇವರ ಶರೀರದಲ್ಲಿ ಪಾದಗಳ ಮೂಲಕ ಪ್ರವೇಶ ಮಾಡಿದನೋ ಅದೇ ಪರಮಾತ್ಮನು ಜಗತ್ತಿನಲ್ಲಿ ಯಾರ್ಯಾರಿಗೆ ಶರೀರ ಅಂತಿದೆಯೋ ದೇವತೆಗಳು, ಎಲ್ಲಾ ದೇವತೆಗಳಾಗಿರಬಹುದು, ವಾಯುದೇವರಾಗಿರಬಹುದು, ಗರುಡಶೇಷ ರುದ್ರದೇವರಾಗಿರಬಹುದು, ವಸಿಷ್ಠ ವಿಶ್ವಾಮಿತ್ರಾದಿಗಳಾಗಿರಬಹುದು, ಚೈತ್ರ ಮೈತ್ರರಾದ ನಾವುಗಳಾಗಿರಬಹುದು, ಪ್ರಾಣಿಗಳಾಗಿರಬಹುದು, ಯಾರ್ಯಾರಿಗೆ ದೇಹ ಅಂತಿದೆಯೋ ಅವರೆಲ್ಲರಲ್ಲೂ ಲಕ್ಷ್ಮೀ ಪ್ರಾಣ ಸಮೇತನಾಗಿ ತತ್ವಾಭಿಮಾನಿ ದೇವತೆಗಳ ಸಮೇತನಾಗಿ ಪ್ರವೇಶವನ್ನ ಮಾಡ್ತಾನೆ. ಆ ಶರೀರ ಪ್ರವೇಶ ಮಾಡಿದವನು ಅಂತರ್ಯಾಮಿಯಾಗಿದ್ದಾನೆ. ಅವನೇ ಸೂರ್ಯಮಂಡಲದ ಅಂತರ್ಗತನಾಗಿ ನಮ್ಮೆಲ್ಲರಿಗೂ ಪ್ರಕಾಶವನ್ನ ಕೊಡ್ತಾನೆ ಅಂತ ಸೂರ್ಯಮಂಡಲದ ಅಂತರ್ಗತನಾದ ಭಗವಂತನಿಗೂ ನಮ್ಮ ಅಂತರ್ಯಾಮಿಗೂ ಐಕ್ಯ ಚಿಂತನವನ್ನ ಮಾಡಲಿಕ್ಕೆ ಹೊರಟಿದೆ. ಇದನ್ನ ಚಂದ್ರನ ಅಂತರ್ಯಾಮಿಯು ನಮ್ಮ ಅಂತರ್ಯಾಮಿಯು, ವಾಯುದೇವರ ಅಂತರ್ಯಾಮಿಯು ನಮ್ಮ ಅಂತರ್ಯಾಮಿಯು, ಹೀಗೂ ಹೇಳಲಿಕ್ಕೆ ಬರ್ತದೆ. ಬರುವುದಿಲ್ಲ ಅಂತೇನಲ್ಲ. ಸೂರ್ಯ ಕಣ್ಣು ತೆರೆದ ಕೂಡಲೇ ಕಾಣಿಸುವಂತಹ ವ್ಯಕ್ತಿ ಪ್ರತ್ಯಕ್ಷ ಇದ್ದಾನ ಎಂಬುದಕ್ಕೆ ಅದನ್ನ ಇಟ್ಕೊಂಡು ಹೇಳಿಕತ್ತಾರೆ. ರಾತ್ರಿಯಲ್ಲಿ ಚಂದ್ರನ ನಾವೇನು ನೋಡ್ಲಿಕ್ಕೆ ತಯಾರಿಲ್ಲ, ಮಲ್ಕೊಂಡಿರ್ತೇವೆ. ಬೆಳಗಿನ ಎಲ್ಲಾ ಕೆಲಸಗಳು ಸೂರ್ಯನ ಅಂಡರ್ ಆಗ್ತದಾದ್ದರಿಂದ ಆ ಸೂರ್ಯನನ್ನ ದೃಷ್ಟಾಂತವಾಗಿಟ್ಟುಕೊಂಡು ಉಪನಿಷತ್ತು ಹೇಳಿಬಿಟ್ಟರೆ ಬೇಗನೆ ನಮಗೆ ಅರ್ಥವಾಗ್ತದೆ ಅಂತ ಎಕ್ಸಾಂಪಲ್ಗೆ ಸೂರ್ಯನ ತಗೊಂಡಿದ್ದಾರೆ. ಹಾಗಾದ್ರೆ ಸೂರ್ಯನ ಅಂತರ್ಯಾಮಿಯಾಗಿ ಇದ್ದ ಭಗವಂತನೇ ನಮ್ಮೆಲ್ಲರ ಅಂತರ್ಯಾಮಿಯಾಗಿದ್ದಾನೆ ಅನ್ನುವುದು ಮಾತು ಬಂತು. ಇಲ್ಲಿ ಏನ್ ಪ್ರಶ್ನೆ ಬರ್ತದೆ ಅಂದ್ರೆ, ಸೂರ್ಯನ ಅಂತರ್ಯಾಮಿಯಾಗಿ ಇದ್ದವನೇ ಬೆಳಕು ಕೊಡ್ತಾನೆ ಪರಮಾತ್ಮ, ಅವನೇ ಹೊರತಾಗಿ ಬೇರೆಯವರಲ್ಲ.
ಬೇಯಿಸುವ, ಸುಡುವ, ಒಣಗಿಸುವ, ಬೆಳಗಿಸುವ 4 ಕಾರ್ಯಗಳು ಸೂರ್ಯನಿಂದ ಆದ್ರೆ ಅದಿಷ್ಟನ್ನು ಪರಮಾತ್ಮನೇ ಮಾಡುತ್ತಾನೆ ಅಂತ. ಅಲ್ಲಿ ಪ್ರಶ್ನೆ, ಸೂರ್ಯನ ಅಂತರ್ಯಾಮಿಯಾಗಿ ಪ್ರಾಣದೇವರು, ರುದ್ರದೇವರು, ಇಂದ್ರದೇವರು, ಬೃಹಸ್ಪತ್ಯಾಚಾರ್ಯರು, ಸ್ವತಃ ಸೂರ್ಯ ಇಷ್ಟು ಮಂದಿ ಇದ್ದಾಗ ಬೆಳಕು ಕೊಡುವನು ನಾರಾಯಣ ಅಂತ ಹೆಂಗೆ ಗುರುತಿಸ್ಬೇಕು ಅಂತ ಕೇಳಿದ್ರೆ, ಇನ್ನೊಂದು ಉಪನಿಷತ್ತಿನ ಮಾತನ್ನು ತೆಗೆದುಕೊಂಡು ಸೂರ್ಯನ ಅಂತರ್ಯಾಮಿಯಾಗಿ ಕಮಲದಳಾಯತಾಕ್ಷನಾದ ಪರಮಾತ್ಮನಿದ್ದಾನಲ್ಲ ಅವನೇ ಇದನ್ನ ಮಾಡುವಂಥವನು ಅಂತ. ಅಲ್ರಿ, ಕಮಲದಳಾಯತಾಕ್ಷನಾಗಿರುವಂಥವನು ಪರಮಾತ್ಮ ಅಂತ ಹೆಂಗ್ ನಿರ್ಧಾರ ಮಾಡ್ತೀರಿ ಅಂತ ಕೇಳಿದರೆ, ಸೂರ್ಯ, ರುದ್ರದೇವರು, ಬೃಹಸ್ಪತ್ಯಾಚಾರ್ಯ ಇವರು 3 ಮಂದಿ ವಿರೂಪಾಕ್ಷರು, ಇಂದ್ರದೇವರು ಸಹಸ್ರಾಕ್ಷರು, ಕಮಲದಳಾಯತಾಕ್ಷನಾಗಿರುವಂಥವನು ಪರಮಾತ್ಮ ಒಬ್ಬನೇ, ಅಮೋಘ ಪುಂಡರೀಕಾಕ್ಷ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಹಾಗಾಗಿ ಸೂರ್ಯನ ಅಂತರ್ಯಾಮಿಯಾಗಿದ್ದವನು ಕಮಲದಳಾಯತಾಕ್ಷ, ಅವನೇ ಬೆಳಕು ಕೊಡುವನು ಅಂತ ಒಂದು ನಿರ್ಧಾರ ಮಾಡಿದರು. ಎರಡನೆಯದ್ದು, ಪುರುಷ ಶಬ್ದದ ಅರ್ಥವಾದ ಸರ್ವಶರೀರ ಅಂತರ್ಯಾಮಿತ್ವ ಎಂಬ ಅರ್ಥವನ್ನ ಹೇಳಬೇಕಾಗಿದ್ದರೆ ಸೂರ್ಯನಾಗಲಿ ಉಳಿದವರಾಗಲಿ ಅಂತರ್ಯಾಮಿಗಳಾಗಲಾರರು. ಉದಾಹರಣೆಗೆ ಸೂರ್ಯನ ತಗೊಳ್ಳಂತೆ, ಸೂರ್ಯ ಯಾಕೆ ಅಂತರ್ಯಾಮಿ ಆಗಲಾರ ಅಂದ್ರೆ ಅವನು ಪರಾಧೀನ. ಪರಾಧೀನ ಅಂದ್ರೆ ಹೆಂಗ ಅಂತ ಕೇಳಿದ್ರೆ, ಗಮನ ಮಾಡ್ತಾ ಇದ್ದಾಗ ಅಹಿನಾಮಕ ಅಸುರ ಬಂದ್ರೆ ತನ್ನ ಗಮನ ನಿಂತೋಯಿತು ಅಂತ ನಿಂತ, ಹೋಗ್ಲಿಲ್ಲ. ಭಗವಂತ ಅಹಿನಾಮಕ ಅಸುರನ ಸಂಹಾರ ಮಾಡಿ ಇವನ ಗಮನವನ್ನ ಮುಂದುವರಿಸಿದ, ಅವನನ್ನ ಆಕಾಶದಲ್ಲಿ ಕೂಡಿಸಿದ, ಸೂರ್ಯನನ್ನ ಕಣ್ಣಿನಿಂದ ಹುಟ್ಟಿಸಿದ. ಸೂರ್ಯ ಮರಣವನ್ನ ಹೊಂತಾನೆ. ಉತ್ಪತ್ತಿ ಮರಣ ನಿಯಮನ ಇನ್ನೊಬ್ಬರಿಂದ ಮಾಡಿಸಿಕೊಳ್ಳುವಂತಹ ಪರಾಧೀನನಾದವನು ಅವನು ಯಾರ ಅಂತರ್ಯಾಮಿ ಆಗಲಾರ. ತನ್ನ ಮಂಡಲವಾದ ಸೂರ್ಯ ಮಂಡಲದ ಅಂತರ್ಯಾಮಿ ಆಗಿರ್ಲಿ, ಏನು ಅಭ್ಯಂತರ ಇಲ್ಲ. ತನ್ನೊಳಗಿರುವ ಪರಮಾತ್ಮನಿಂದ ಕೊಡಲ್ಪಟ್ಟ ಪ್ರಕಾಶವನ್ನು ತೆಗೆದುಕೊಂಡು ಜಗತ್ತಿಗೆ ಪ್ರಕಾಶವನ್ನು ಕೊಡ್ಲಿ, ಇದರಲ್ಲಿ ವಿವಾದವಿಲ್ಲ. ಆದರೆ ಮುಖ್ಯವಾಗಿ ಪರಮಾತ್ಮನೇ ಪ್ರಕಾಶಮಯನಾಗಿದ್ದಾನೆ, ಅವನೇ ಸೂರ್ಯಮಂಡಲ ಅಂತರ್ಯಾಮಿ ಆಗಿದ್ದಾನೆ. ಇಷ್ಟು ಹೇಳಿ ಇನ್ನು ಮತ್ತೊಂದು ಮಾತನ್ನು ಹೇಳುತ್ತಾರೆ. ಏನು? ಸೂರ್ಯಮಂಡಲದ ಅಂತರ್ಗತನಾದವನು ನಾರಾಯಣ ಅಂತನ್ನೋದಕ್ಕೆ ನರಸಿಂಹ ಪುರಾಣದ ವಾಕ್ಯವನ್ನು ಕೊಡುತ್ತೇವೆ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹರಿ ಹಿರಣ್ಮಯ ವಪುರ್ಧೃತ ಶಂಕ ಚಕ್ರ ಇತಿ ನರಸಿಂಹ ಪುರಾಣೇ. ನರಸಿಂಹ ಪುರಾಣದಲ್ಲಿ ಸ್ಪಷ್ಟವಾಗಿ ಸೂರ್ಯಾಂತರ್ಗತನಾದವನು ನಾರಾಯಣ ಅಂತ ಬಂದಿದೆ. ಧ್ಯೇಯ, ಧ್ಯಾನ ಮಾಡಲ್ಪಡಬೇಕು ನಿಮ್ಮಿಂದ. ನೀವ್ ಹೆಂಗ ಧ್ಯಾನ ಮಾಡಬೇಕು ಅವನನ್ನ? ಸದಾ ಧ್ಯೇಯ. ಸೂರ್ಯಮಂಡಲ ಅಂತರ್ಗತನಾಗಿ ಭಗವಂತ ಸದಾ ಧ್ಯೇಯ. ಯಾಕ? ಸೂರ್ಯ ಮುಳುಗಂಗೆ ಇಲ್ಲ, ಸದಾ ಇರ್ತಾನ. ಅದರಿಂದ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸದಾ ಧ್ಯೇಯ. ಸೂರ್ಯಮಂಡಲ ಅಂತರ್ಗತನಾದ ಭಗವಂತನನ್ನ ಸದಾ ಧ್ಯಾನ ಮಾಡ್ರಿ. ಸರಸಿಜ ಆಸನ ಸನ್ನಿವಿಷ್ಟ. ಎಲ್ಲಿದ್ದಾನವ ಅಂದ್ರ ಸೂರ್ಯಮಂಡಲದಲ್ಲಿ. ಸರಸಿಜ, ಸರೋವರದಲ್ಲಿ ಹುಟ್ಟಿದ ಕಮಲವನ್ನು ಆಸನವನ್ನಾಗಿ ಮಾಡಿಕೊಂಡು ಕುಳಿತಿದ್ದಾನೆ. ಕೇಯೂರವಾನ್, ಮಕರ ಕುಂಡಲವಾನ್, ಕಿರೀಟಿ, ಹಾರಿ. ಅದು ಕೇಯೂರ ಅಂತ ಒಂದು ಆಭರಣ, ಭುಜಕ್ಕೆ ಹಾಕೊಳ್ಳುವಂತಹದ್ದಿರಬೇಕು. ಮಕರ ಕುಂಡಲವಾನ್, ಎರಡೂ ಕಿವಿಗಳಿಗೆ ಮಕರ ಕುಂಡಲ. ಮಕರ ಅಂದ್ರೆ ಏನು? ಮೊಸಳೆ ಅಂತ ಅರ್ಥ. ಮೊಸಳೆ ಟೈಪಿನ ಕುಂಡಲ ಹಾಕೊಂಡಾನ ಅಂತ ಅರ್ಥ ಏನು ಅಂದ್ರೆ ಅಲ್ಲ. ಮಕರ ಶಬ್ದಕ್ಕೆ ಮೀನ ಅಂತ ಅರ್ಥ ಮಾಡೋದಿಲ್ಲಿ. ಮೀನಿನಂತೆ ಕುಂಡಲಗಳನ್ನು ಹಾಕೊಂಡಿರುವಂತವರಾಗಿದ್ದಾರೆ. ಕಿರೀಟಿ, ಕಿರೀಟ ಉಳ್ಳವನಾಗಿದ್ದಾನೆ. ಹಾರಿ, ಹಾರಿ ಅಂದ್ರ ಒನಕಿ ಹಿಡ್ಕೊಂಡ ಅಂತ ತಿಳ್ಕೊಬೇಡ್ರಿ. ಮತ್ತ ಹಾರಿ ಮತ್ತ ಕಬ್ಬಳದ ಹಾರಿ ಹಿಡ್ಕೊಂಡ ಅಂತ ಹಿಂಗೆಲ್ಲ ಅರ್ಥ ಮಾಡ್ಕೋಬಾರ್ದು. ಚಟ್ನಿ ರುಬ್ಲಿಕ್ಕೆ ಹಿಡ್ಕೊಂಡ ಹಿಂಗೆಲ್ಲಾ ಕುಟ್ಲಿಕ್ಕೆ ಅಂತ ಅರ್ಥ ಮಾಡಬಾರ್ದು. ಹಾರ ಉಳ್ಳವನಾದದ್ದರಿಂದ ಹಾರಿ ಅಂತ ಅರ್ಥ ಅದಕ್ಕೆ. ಆಯ್ತಾ? ಹಿರಣ್ಮಯ ವಪುಹು, ವೈಜಂತಿ ಮಾಲ ಉಳ್ಳವನಾಗ್ಯಾನ. ಹಿರಣ್ಮಯ ವಪುಹು, ಬಂಗಾರದ ಬಣ್ಣದಂತೆ ಬಣ್ಣವುಳ್ಳವನು, ಸೂರ್ಯನ ಅಂತರ್ಯಾಮಿಯಾದದರಿಂದ. ಅಥವಾ ಜ್ಞಾನಾನಂದಮಯನಾದವನು. ಧೃತಶಂಕ ಚಕ್ರ, ಕೈಯಲ್ಲಿ ಶಂಖಚಕ್ರವನ್ನು ಹಿಡ್ಕೊಂಡಿದ್ದಾನೆ ಅಂತ ನರಸಿಂಹಪುರಾಣ ಹೇಳ್ತದ. ನೋಡ್ರಿ, ಇವತ್ತು ನಾವು ಸಂಧ್ಯಾ ವಂದನೆಯನ್ನು ಮಾಡುವಾಗ ಜಗತ್ತಿಗೆ ಕೇಂದ್ರನಾದ ಸೂರ್ಯ, ನವಗ್ರಹಗಳಿಗೆ, ಎಲ್ಲಾ ಗ್ರಹಗಳಿಗೂ ಕೇಂದ್ರ ಸ್ಥಾನದಲ್ಲಿ ಇದ್ದವನು ಯಾರು? ಸೂರ್ಯ. ಆ ಸೂರ್ಯನೆಂಬುವಂತಹ ದೊಡ್ಡ ಪ್ರತೀಕದಲ್ಲಿ, ಜಗತ್ತಿನ ಸೆಂಟರ್ ಪಾಯಿಂಟ್ ಆಗಿರುವಂತಹ ಸೂರ್ಯನಲ್ಲಿ ಭಗವಂತನ ಆರಾಧನೆಯನ್ನು ಮಾಡುವಂಥವ್ರು ನಾವು. ಹೆಂಗ ಆರಾಧನೆ ಮಾಡ್ತೀವಿ? ಗಾಯತ್ರಿ ಮಂತ್ರವನ್ನ ಹೇಳಿ ಅರ್ಘ್ಯ ಪ್ರದಾನವನ್ನ ಮಾಡಿ, ಗಾಯತ್ರಿ ಮಂತ್ರವನ್ನ ಹೇಳಿ ತದಂತರ್ಗತನಾದ ಭಗವಂತನನ್ನ ಸ್ತುತಿಸಿ, ಎದ್ದು ನಿಂತು ಸೂರ್ಯ ಯಾವ ಯಾವ ದಿಕ್ಕುಗಳಿಗೆ ತಿರುಗುತ್ತಾನೋ ಆ ದಿಗುಪಸ್ಥಾನ, ದಿಗಭಿಮಾನಿ ದೇವತೆಗಳ ಸ್ತೋತ್ರವನ್ನ ಮಾಡ್ತೇವೆ. ಹಂಗಾರೆ ಎಲ್ಲ ಸೂರ್ಯ ಕೇಂದ್ರಿತವಾದ ಸಂಧ್ಯಾ ವಂದನ.
ಬೇರೆ ಏನಿಲ್ಲ. ಸಂಧ್ಯಾ ಹೆಂಗ್ ಮಾಡ್ತೀವಿ ನಾವು? ಅರ್ಘ್ಯ ಕೊಡ್ತೀವಿ, ಜಪ ಮಾಡ್ತೀವಿ, ದಿಕ್ ನಮಸ್ಕಾರ ಮಾಡ್ತೀವಿ. ದಿಕ್ ಹೆಂಗ್ ಗೊತ್ತಾಗೋದು? ಇದು ಪೂರ್ವ ಇದು ಪಶ್ಚಿಮ ಅಂತ ಅವ ಉದಯಿಸಿದ್ರೆ ತಾನೇ ಗೊತ್ತಾಗೋದು. ಹಂಗಾದ್ರೆ ನಮ್ಮ ಸಂಧ್ಯಾವಂದನೆ ಇರೋದೇ ಸೂರ್ಯ ಕೇಂದ್ರಿತವಾದದ್ದು. ಆ ಸೂರ್ಯನ ಅಂತರ್ಯಾಮಿಯಾದ ಭಗವಂತನನ್ನು ಇಟ್ಟುಕೊಂಡು ನಾವಿಷ್ಟೆಲ್ಲ ಮಾಡ್ತೇವೆ ಅಂತ ತಿಳಿಸಿಕೊಡ್ತಾರೆ. ಇನ್ನು ಪದ್ಮ ಪುರಾಣದಲ್ಲಿ ತಾಪಿನಿ ಪಾಚಿಕಾ ಚೈವ ಶೋಷಿಣಿ ಚ ಪ್ರಕಾಶಿನಿ ಆಗಲೇ ಹೇಳಿದ್ನೆಲ್ಲ ಇಲ್ಲಿದೆ ನೋಡ್ರಿ. ಏನೇನಿದೆ ಅಂತ ಕೇಳಿದ್ರೆ ಮೊದಲನೇದ್ದು ತಾಪಿನಿ ಸುಡುವುದು, ಬರ್ಕೊಳ್ರಿ, ಅಲ್ಲೇ ಪೆನ್ಸಿಲ್ ಮಾರ್ಕ್ ಮಾಡ್ಕೋಬೇಕು. ತಾಪಿನಿ ಸುಡುವುದು, ಪಾಚಿಕ ಬೇಯಿಸುವುದು, ಇನ್ನ ಶೋಷಿಣಿ ಎನ್ನುವ ಶಬ್ದಕ್ಕೆ ಒಣಗಿಸುವುದು ಅಂತ ಅರ್ಥ, ಪ್ರಕಾಶಿನಿ ಎನ್ನುವ ಶಬ್ದಕ್ಕೆ ಬೆಳಗಿಸುವುದು ಅಂತ ಅರ್ಥ. ತಾಪಿನಿ ಸುಡುವ, ಪಾಚಿಕ ಬೇಯಿಸುವ, ಶೋಷಿಣಿ ಒಣಗಿಸುವ, ಪ್ರಕಾಶಿನಿ ಬೆಳಗಿಸುವಂತಹ ಶಕ್ತಿ ಇದೆಯಲ್ಲ. ನೈವರಾಜನ್ ರವೇಶ್ ಶಕ್ತಿ, ಅದು ರವೇಹೆ ಸೂರ್ಯನ ಶಕ್ತಿಗಲ್ಲ. ಮತ್ತ ಸಾ ನಾರಾಯಣಸ್ಯ ಶಕ್ತಿ, ಅದು ನಾರಾಯಣನ ಶಕ್ತಿ ಅಂತ ತಿಳ್ಕೊಳ್ರಿ. ಇನ್ನು ಭಗವದ್ಗೀತೆಯ ಮಾತು, ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಅರ್ಜುನ, ಯದ ಆದಿತ್ಯಗತಂ ತೇಜ, ಸೂರ್ಯನಲ್ಲಿದ್ದ ತೇಜಸ್ಸಿದೆಯಲ್ಲಪ್ಪ, ಜಗದ್ಭಾಸಯತೆ ಅಖಿಲಂ, ಅಖಿಲಂ ಜಗದ್ಭಾಸಯತೆ, ಸಂಪೂರ್ಣವಾದ ಜಗತ್ತನ್ನೇನು ಪ್ರಕಾಶಗೊಳಿಸ್ತದೋ ಅದು. ಯಚ್ಚಂದ್ರಮಸಿ, ಚಂದ್ರನಲ್ಲಿದ್ದದ್ದು, ಯಚ್ಚ ಅಗ್ನೌ, ಅಗ್ನಿಯಲ್ಲಿದ್ದದ್ದು, ತತ್ ತೇಜ ಮಾಮಕಂ ವಿದ್ಧಿ, ಅದು ನನ್ನದು, ನನ್ನ ಅಧೀನವಾದದ್ದು ಎಂದು ತಿಳಿ ಎಂಬುದಾಗಿ ಮತ್ತೆ ಶ್ರೀಮದಾಚಾರ್ಯರು ಪುರಾಣಾಂತರಗಳ ವಾಕ್ಯಗಳನ್ನು ಉದಾಹರಣೆ ಮಾಡಿ ಹೇಳ್ತಾ ಇದ್ದಾರೆ. ಸರಿ, ಈಗ ಸೂರ್ಯ ಅಲ್ಲ ಅಲ್ಲ ಅಂತ ಗಟ್ಟಿಮುಟ್ಟಿ ಮಾಡಿ, ಯಾಕ ಅವನ ಉತ್ಪತ್ತಿ ಅದ, ಅವನ ನಾಶ ಅದ, ಅವ ಹೆದರ್ಕೋತಾನ ಇತ್ಯಾದಿ ಇತ್ಯಾದಿ ಎಲ್ಲ ಮಾಡಿದ್ರಿ. ಮತ್ತೆ ಅದೇ ಸಮಸ್ಯೆ ಭಗವಂತನಿಗೆ ಇದ್ರೆ ಅವನು ಪರಾಧೀನ, ಅವನಿಗೂ ಉತ್ಪತ್ತಿ ಅವನಿಗೂ ನಾಶ ಅಂತೆಲ್ಲ ಇದ್ಬಿಟ್ರೆ ಏನ್ ಮಾಡ್ಬೇಕು ಅಂದ್ರ ಈ ಅಂಶಗಳು ಅವನಲ್ಲಿ ಇಲ್ಲ ಅಂತ ಸಾಧನ ಮಾಡ್ಲಿಕ್ಕೆ ಹೊಡ್ತಾರೆ. ಮುಂದೆ ಯಾವ ಅಂಶಗಳಿಲ್ಲ ಭಗವಂತನಲ್ಲಿ? ಉತ್ಪತ್ತಿ ನಾಶಗಳಿಲ್ಲ. ಶುರುವಾಯ್ತು ಈಗ. ನಚ ವಿಷ್ಣೋರನ್ಯಾಧೀನತ್ವಂ ಶ್ರುತಿಶೋಕ್ತಂ ಕುತ್ರಚಿತ್, ಯಾವ ವೇದದಲ್ಲೂ ಕೂಡ ಭಗವಂತ ಇನ್ನೊಬ್ಬರ ಅಧೀನ ಆಗ್ಯಾನ ಅಂತ ಇಲ್ಲೇ ಇಲ್ಲ ಅಲ್ರಿ. ಇಲ್ಲೇ ಇಲ್ಲ ಭಗವಂತ ಅಂತಂತೀರಿ. ಮತ್ತ ಒಂದ್ ಕೇಳ್ತೀವಿ, ಸುಮ್ಮನೆ ತಪ್ಪು ತಿಳ್ಕೊಬೇಡ್ರೆ. ಏನು ಅಂತಂದ್ರೆ, ಮತ್ತ ಮಗ ಆದವನು ಅಪ್ಪನ ಅಧೀನ ಆಗಿರ್ತಾನೋ ಇಲ್ವೋ ಅಂತ ಪ್ರಶ್ನೆ. ಮಗ ಆದವನು ಅಪ್ಪನ ಅಧೀನ ಆಗಿರ್ತಾನೋ ಇಲ್ವೋ? ಆಗಿರ್ತಾನ್ರಿ, ಅದಕ್ಕೇನ ಮತ್ತ ಮಗ ಅಂದ್ಮೇಲೆ ಅಪ್ಪನ ಅಧೀನ ಆಗಿರ್ಬೇಕಲ್ಲ. ಆದ್ರೆ ಹಿಂಗ್ ತಿಳ್ಕೊಬೇಕಷ್ಟ, ಆಗಿರ್ತಾರಂತ ಹಿಂಗೇನಿಲ್ಲ, ಆಗ್ಯಾರಂತ ತಿಳ್ಕೊಬೇಕಷ್ಟ. ನಾವು ಒಂದ್ ಕಾಲದಾಗ ರಾಮಚಂದ್ರ ಅಂತ ಹೆಸರಿಟ್ಕೊಂಡು ಬಂದಿದ್ದೀವ. ಯಾರು? ನಮ್ಮ ರಾಮ ಅಂದ್ರೆ ಮತ್ತ ನಮ್ಮ ರಾಮ ಅವ ಏನ್ ಮಾಡಿದ ಅಂದ್ರೆ ಅಪ್ಪನ ಮಾತು, ದಶರಥನ ಮಾತು ಕೇಳ್ಕೊಂಡು ಕಾಡಿಗೆ ಹೋದ್ನೋ ಇಲ್ಲವ? ಅದ ಇವತ್ತು ರಾಮಚಂದ್ರ ಅಂತ ಹೆಸರಿಟ್ಕೊಂಡವ ಅವ್ರ ಅಪ್ಪನ ಹಕ್ಕ ಹಾಕೊಂಡ್ ಅವ್ರ ಅಪ್ಪನ ಹಕ್ಕ ಹಾಕೊಂಡ್ ಬಡದಿರ್ತಾವ. ವೃದ್ಧಾಶ್ರಮಕ್ಕೆ ಹಾಕಿರ್ತಾರ. ಮಿಸ್ಟರ್ ರಾಮಚಂದ್ರ ರಾವ್ ತಂದೆ ಇವರು ಅಂತ ಹೇಳ್ತಾರ, ವೃದ್ಧಾಶ್ರಮದಾಗಿದ್ದವರು ಅಂದ ಮೇಲೆ. ಮತ್ತ ಅವತ್ತಿನ ರಾಮಚಂದ್ರ ತಂದೆ ಮಾತ್ ಕೇಳಿ ಕಾಡಿಗೆ ಹೋದ. ಇವತ್ತಿನ ರಾಮಚಂದ್ರ ತನ್ನ ಹೆಂಡತಿ ಮಾತ್ ಕೇಳಿ ಅಪ್ಪನ್ನ ಕಾಡಿ ಕಳಿಸ್ದ. ಇಷ್ಟ ಕೆಲಸ, ಬೇರೆ ಏನಿಲ್ಲ. ಬರಬ್ಬರದ್ರಿ. ಯಾಕಂದ್ರೆ ಅವತ್ತು ಅವ ಹೆಂಡತಿ ಮಾತ್ ಕೇಳಿ ಒಂದು ಹೊರಗೆ ಕಳ್ಸಿದ್ನಿಲ್ಲ. ಮತ್ತ ಯಾರು? ದಶರಥ ತನ್ನ ಹೆಂಡತಿ ಮಾತ್ ಕೇಳಿ ರಾಮನ ಹೊರಗೆ ಹಾಕಿದ್ದ. ಇವತ್ತು ಕಲಿಯುಗದವಾಗ ಈ ರಾಮ ತನ್ನ ಹೆಂಡತಿ ಮಾತ್ ಕೇಳಿ ದಶರಥನ ಹೊರಗೆ ಹಾಕಿದವ. ಮುಗಿದವತ್ತು. ಕರೆಕ್ಟ್ ಆತ್, ಮತ್ತೆ ಏನ್ ತಪ್ಪಿಲ್ಲ. ಮತ್ತೆ ತಂದೆ ಮಕ್ಕಳು ಮತ್ತೆ ಅಧೀನರಾಗಿರ್ತಾರಲ್ಲ. ಹಂಗಿದ್ರೆ ಕೃಷ್ಣ ವಸುದೇವನ ಮಗನಾದ, ರಾಮ ದಶರಥನ ಮಗನಾದ, ಪರಶುರಾಮ ಜಮದಗ್ನಿಯ ಮಗನಾದ ಅಂದಾಗ ಪುತ್ರತ್ವ ಬಂತಲ್ಲ ಅಂದ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾರ, ಉತ್ಪತ್ತಿಸ್ತು ಪ್ರಾದುರ್ಭಾವ ಅಪೇಕ್ಷೆಯ. ಮುಂದಿನ ವಾಕ್ಯ, ಉತ್ಪತ್ತಿ ಅಂತ ಅನ್ನೋದನ್ನ ನಾವು ಯಾವ ಅರ್ಥದಲ್ಲಿ ಹೇಳ್ಬೇಕು ಭಗವಂತನ ವಿಷಯದಲ್ಲಿ ಅಂದ್ರೆ ಪ್ರಾದುರ್ಭಾವ, ಅವತಾರ ಅನ್ಬೇಕೆ ಹೊರತಾಗಿ ಹುಟ್ಟತಾನ ನಿಮ್ಮಿಂದ ಅಂತ ಅನ್ನಬಾರದು. ಯಾಕ ಅಂದ್ರೆ ಹುಟ್ಟಬೇಕಾಗಿದ್ರೆ ಅವ ಸಾಯ್ಬೇಕು ಮೊದ್ಲು, ಸತ್ರ ಹುಡ್ತಾನವ, ಸಾಯದೆ ಹುಟ್ಲಿಕ್ಕೆ ಬರೋದಿಲ್ಲ. ಪ್ರಳಯ ಕಾಲದಲ್ಲಿ ಅವ ಇದ್ದ. ಏಕೋ ನಾರಾಯಣ ಆಸೀನ್ನ ಬ್ರಹ್ಮ ನ ಚ ಶಂಕರ ಇತಿ ಮಹಾಪ್ರಳಯೇ ತಸ್ಯೈವ ಅವಸ್ಥಾನ ಶ್ರುತೇಗೆ. ಮಹಾಪ್ರಳಯದಲ್ಲಿ ಅವನು ಇದ್ದಾನ ಅಂತ ಕೇಳಿ ಬಂದದ್ದು ನಮ್ಗೆ. ಯಾಕ? ಏಕಃ ನಾರಾಯಣ ಆಸೀತ್, ಅವ ನಾರಾಯಣ ಒಬ್ಬನೇ ಇದ್ದ ಹೊರತಾಗಿ ಬೇರೆಯವರು ಯಾರೂ ಇಲ್ಲ. ಆಮೇಲೆ ನ ಬ್ರಹ್ಮ ನ ಚ ಶಂಕರ, ಬ್ರಹ್ಮದೇವರು ಇದ್ದಿದ್ದಿಲ್ಲ, ರುದ್ರದೇವರು ಇದ್ದಿದ್ದಿಲ್ಲ ಅಂತ ಮಹಾಪ್ರಳಯದಲ್ಲಿ ಭಗವಂತನೊಬ್ಬನೇ ಇದ್ದಾನ ಅಂತ ತಿಳಿಸಿ ಬಂದದ. ಅಷ್ಟೇ ಅಲ್ಲ,
ಭಗವಂತ ಯಾರ ಅಧೀನ ಅಲ್ಲ ಅಂತ ಹೇಳಿದಂತೆ ಸೂರ್ಯ ಅಷ್ಟೇ ಪರಾಧೀನ ಅಲ್ಲ, ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು ಎಲ್ಲರೂ ಪರಾಧೀನರು ಅಂತ ತಿಳಿಸುವಂತ ಮುಂದಿನ ಮಾತು. ಯಂ ಕಾಮಗೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮೃಷಿಂ ತಂ ಸುಮೇಧಾಂ. ಮಹಾಲಕ್ಷ್ಮಿ ಹೇಳ್ತಾಳ, ನಾ ಯಾರನ್ನ ಅಪೇಕ್ಷೆ ಪಡ್ತೀನೋ ರುದ್ರದೇವ್ರು ಮಾಡ್ತೀನಿ, ಬ್ರಹ್ಮದೇವ್ರು ಮಾಡ್ತೀನಿ, ಋಷಿಗಳನ್ನ ಮಾಡ್ತೀನಿ ಅಂತ ತಿಳಿದುಕೊಂಡು ಬ್ರಹ್ಮ ಶಿವಾದೀನ ದೇವ್ಯಧೀನ ಪದಪ್ರಾಪ್ತಿ ಮುಕ್ತ್ವಾ, ಲಕ್ಷ್ಮೀದೇವಿಯ ಅಧೀನವಾಗಿ ಇವರೆಲ್ಲರಿಗೂ ಪದಪ್ರಾಪ್ತಿ ಅದ. ಬ್ರಹ್ಮದೇವರು ಬ್ರಹ್ಮ ಪದವಿ ಹೊಂದ್ಬೇಕಾದ್ರೆ ಲಕ್ಷ್ಮೀ ದೇವ ಅನುಗ್ರಹ, ವಾಯುದೇವರು ವಾಯು ಪದವಿ ಹೊಂದ್ಬೇಕಾದ್ರೆ ಮಹಾಲಕ್ಷ್ಮಿ. ತಸ್ಯಾಪಿ ಭಗವದನಿ ಹೋಗ್ಲಿ, ಇಂಥ ಮಹಾಲಕ್ಷ್ಮಿಯರ ಸ್ವತಂತ್ರ ಇದ್ದಾಳೆ ಅಂದ್ರೆ ತಸ್ಯಾಪಿ ಅವಳು ಕೂಡ ಭಗವದ್ ಅಧೀನಳೇ. ಮುಗಿದೋದ್ ಕೆಲಸ. ಹೆಂಗ? ಮಮ ಯೋನಿರಪ್ಸ್ವಾಂತ ಸಮುದ್ರೇ ತಥೋ ವಿತಿಷ್ಠೆ ಭುವನಾನಿ ವಿಶ್ವಾಪರೋ ದಿವಾಪರ ಏನಾ ಪೃಥಿವ್ಯೈ ಇತ್ಯಾಹ. ನನಗೆ ಕಾರಣನಾಗಿರುವಂಥವನು ಸಮುದ್ರ ಮಧ್ಯಸ್ಥನಾಗಿದ್ದಾನೆ. ನಾನು ಜಗತ್ತಿನ ತುಂಬ ವ್ಯಾಪಿಸಿದ್ದೇನೆ, ಬ್ರಹ್ಮಾದಿಗಳಿಗೆ ಜನಕಳಾಗಿದ್ದೇನೆ, ಆದ್ರೆ ಇದ್ರ ಮ್ಯಾಲ ನನ್ನ ಮಹಿಮಾ ಇಲ್ಲ. ಅವ ಭಗವಂತ ಬಾಳ ಮೇಲಿದ್ದಾನ ಅಂತ ತಿಳಿದುಕೊಂಡು ಹೇಳ್ತಾ ಇದ್ದಾರೆ. ನೋಡ್ರಿ, ಅಹಂ ರುದ್ರಾಯ ಧನುರಾತ ನೋಮಿ ಬ್ರಹ್ಮದ್ವಿಶೇಷರಾವೇಹಂತ ಬಾವು ಅಹಂ ಸೂವೇ ಪಿತರಮಸ್ಯ ಮೂರ್ಧನ್. ಈ ಮಂತ್ರ ಅಹಂ ಲಕ್ಷ್ಮೀದೇವಿ ಹೇಳ್ತಾಳ, ನಾನು ರುದ್ರಾಯ ರುದ್ರದೇವರನ್ನ ಸಂಹಾರ ಮಾಡುವುದಕ್ಕೆ ಧನುರಾತ ನೋಮಿ, ಕೈಯಲ್ಲಿ ಬಿಲ್ ತಗೋತಿದ್ದೆ. ಯಾಕೆ ಅವ್ರನ್ನ ಕೊಲ್ಲಿಕ್ಕೆ? ಬ್ರಹ್ಮದ್ವಿಷೆ, ಬ್ರಹ್ಮದೇವರ 5ನೇ ತಲೆಯನ್ನ ಕಿತ್ತಿರುವಂತಹ ರುದ್ರದೇವರನ್ನ ಕೊಲ್ಲುವುದಕ್ಕೆ ನಾನು ಶರವೇ, ಕೈಯಲ್ಲಿ ಬಾಣವನ್ನು ತೆಗೆದುಕೊಳ್ಳುತ್ತೆ. ಅಲ್ಲ, ಶರವೇ ಅಂದ್ರೆ ಹಂತುಂ, ಕೊಲ್ಲುವುದಕ್ಕಾಗಿ ಅಂತ ಅರ್ಥ. ಅಹಂ ನಾನು ಅಸ್ಯ ಮೂರ್ಧನ್ ಪಿತರಂ ಸುವೆ, ಈ ಜಗತ್ತಿನ ಶ್ರೇಷ್ಠ ಸ್ಥಾನ ಜೀವೋತ್ತಮರು ಎನಿಸಿಕೊಂಡಿರುವಂತಹ ಬ್ರಹ್ಮದೇವರನ್ನು ಹಡಿತೇನೆ, ಸೃಷ್ಟಿ ಮಾಡ್ತೇನೆ. ರುದ್ರದೇವರನ್ನ ಕೊಲ್ತೇನೆ, ಬ್ರಹ್ಮದೇವರನ್ನು ಸೃಷ್ಟಿ ಮಾಡ್ತೇನೆ. ಅಹಂ ರುದ್ರಾಯ ಎಂಬ ಮಾತು ರುದ್ರದೇವರ ಸಂಹಾರಗಳು ಅಂತ ತಿಳಿಸ್ತಾ ಇದೆ. ಅಹಂ ಸುವೆ ಪಿತರಮಸ್ಯ ಮೂರ್ಧನ ಅನ್ನೋ ಮಾತು ಬ್ರಹ್ಮದೇವರ ಜನಕ ಅಂತ ತಿಳಿಸ್ತಾ ಇದೆ. ಇತಿ ಬ್ರಹ್ಮರುದ್ರಯೋ ದೇವ್ಯಾಹ ಸಕಾಶಾತ್ ಸೃಷ್ಟಿ ಸಂಹಾರೌ ಚ ಉಕ್ತೌ. ಬ್ರಹ್ಮರುದ್ರರಿಗೆ ಮಹಾಲಕ್ಷ್ಮಿಯಿಂದ ಸೃಷ್ಟಿ ಸಂಹಾರಗಳನ್ನು ಹೇಳಲಾಗ್ತಾ ಇದೆ. ಇನ್ನು ಮುಂದಿನ ಮಾತು, ಅಸ್ಯ ದೇವಸ್ಯ ಮೇಘಶೋ ವಯಾ ವಿಷ್ಣೋರೇಶಸ್ಯ ಪ್ರಭತೆ ಹವಿರ್ಭಿಃ ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ಯಾ ಶಿಷ್ಟಂ ವರ್ತಿರಶ್ವಿನಾ ವಿರಾವತ್. ಈ ಮಂತ್ರದಲ್ಲಿ ರುದ್ರದೇವರು ಭಗವಂತನ ಆರಾಧನೆಯನ್ನ ಮಾಡಿಯೇ ರುದ್ರ ಪದವಿಯನ್ನು ಪಡೆದಿದ್ದಾರೆ. ಅಶ್ವಿನಿ ದೇವತೆಗಳು ಅದನ್ನ ಅನುಸರಣೆ ಮಾಡಿಕೊಂಡು ತಾವು ತಮ್ಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳುವ ಮಂತ್ರ ಇದು. ಇತ್ಯಾದಿನ ವಿಷ್ಣೋ ಪ್ರಸಾದಾದೇವ ಶಿವಾದೀನಾಂ ಪದಪ್ರಾಪ್ತಿ ಕಥನಾತ್. ಇದೇ ಮೊದಲಾದ ಮಾತುಗಳಿಂದ ಭಗವಂತನ ಪ್ರಸಾದದಿಂದ ರುದ್ರಾದಿ ದೇವತೆಗಳಿಗೆ ಪದಪ್ರಾಪ್ತಿಯಾಗ್ತಾ ಇದೆ ಎಂದು ತಿಳಿಯಬೇಕು. ಇಷ್ಟು ತಿಳಿತು. ಏನ್ ಮಾಡಿದ್ರಿ ಈಗ? ಶ್ರೀಮದಾಚಾರ್ಯರು ಸೂರ್ಯನ ಅಂತರ್ಯಾಮಿಯಾಗಿದ್ದವನು ನಾರಾಯಣನೇ ಅನ್ನುವುದಕ್ಕೆ ನರಸಿಂಹ ಪುರಾಣದ, ಪದ್ಮಪುರಾಣದ, ಭಗವದ್ಗೀತೆಯ ವಾಕ್ಯವನ್ನ ಹೇಳಿ, ನೀವೇನು ಸಂಕೋಚವಿಲ್ಲದೆ 3 ಪುರಾಣಗಳು ಹೇಳ್ತಾ ಇವೆ ಸೂರ್ಯಾಂತರ್ಯಾಮಿಯಾದವನು ನಾರಾಯಣ ಅಂತ ತಿಳಿದುಕೊಳ್ಳ್ರಿ. ಇದನ್ನು ಹೇಳಿ ಮುಗಿಸಿದ್ರು. ಇದು ಹಿಂದಿಂದಕ್ಕೆ ಸಂಬಂಧಪಟ್ಟಂತೆ ಪುರಾಣ ವಾಕ್ಯಗಳು. ಇನ್ನು ಮುಂದೆ ಪರಾಧೀನನಿದ್ದಾನೋ ಅಪರಾಧೀನನಿದ್ದಾನೋ ಎಂಬ ಚರ್ಚೆಯನ್ನ ಮಾಡ್ತಾ ಒಂದು ಮಾತು ಹೇಳ್ತಾರೆ. ಸೂರ್ಯನನ್ನು ನೀವು ಪರಾಧೀನ ಅಂತ ಕರೆದಂತೆ ನಾವು ನಾರಾಯಣನನ್ನ ಪರಾಧೀನ ಅಂತ ಕರಿತೇವೆ. ಕರೀರಿ ಬೇಡ ಅಂದಿಲ್ಲ. ನಾವು ಸೂರ್ಯನು ಪರಾಧೀನ ಅಂತ ಹೇಳುವುದಕ್ಕೆ ಪ್ರಮಾಣಗಳನ್ನು ಉದಾಹರಣೆ ಮಾಡಿದ್ದೇವೆ. ಹಾಗೆ ನೀವು ನಾರಾಯಣನು ಪರಾಧೀನ ಅನ್ನೋದಕ್ಕೆ ಪ್ರಮಾಣಗಳನ್ನು ಕೊಡ್ರಿ. ಇಲ್ಲವೇ ಇಲ್ಲ. ಅಲ್ರಿ, ಇಲ್ಲವೇ ಇಲ್ಲ ಅಂತ ಯಾಕಂತೀರಿ? ಕೃಷ್ಣ ಆಗ್ಯಾನ, ರಾಮ ಆಗ್ಯಾನ, ಪರಶುರಾಮ ಆಗ್ಯಾನ ಅಂತ ಜನ್ಮಿಸಿದ್ದಾನಲ್ಲ ಅಂತ ಹೇಳಿದ್ರೆ ಅವೆಲ್ಲವೂ ಅವತಾರಗಳೇ ಹೊರತಾಗಿ ಬೇರೆದಲ್ಲ. ಯಾಕೆ ಅಂದ್ರೆ ಅವನು ಹುಟ್ಟಿದ್ದಾದ್ರೆ ತಮದ್ಭುತಂ ಬಾಲಕಮಂಬುಜಕ್ಷಣಂ ಅಂತ ಹೇಳಬಾರದಿತ್ತು ಯಾರು ವೇದವ್ಯಾಸ ದೇವರು. ಯಾಕ? ಪುರಾಣ ಏನ್ ಹೇಳಿಗತ್ತದ? ಮೂಲ ರೂಪದಲ್ಲಿ ಹೆಂಗ್ ಶಂಖ ಚಕ್ರ ಹಿಡ್ಕೊಂಡಿದ್ನೋ ಹಂಗ ಶಂಖ ಚಕ್ರ ಹಿಡ್ಕೊಂಡು ಬಂದಾನ ಅಂತ ಹೇಳಿದ. ಅಂದ ಮೇಲೆ ಅವನಿಗೆ ಜನ್ಮವಿಲ್ಲ, ಅವತಾರ ಅಂತ ಹೇಳಬೇಕು. ಇನ್ನು ಹುಟ್ಟತಾನ ಅಂತ ಯಾವಾಗ ಅನ್ಬೇಕು? ಸಾತ್ರ ಹುಡ್ತಾನ ಅಂತ ಅನ್ಬೇಕು. ಸಾಯೋ ಹಂಗ ಇಲ್ಲೇ ಇಲ್ಲ. ಪ್ರಳಯ ಕಾಲದಲ್ಲೂ ಅವನೇ ಇದ್ದಾನ ಅಂತ ತಿಳ್ಕೊಳ್ರಿ. ಅಷ್ಟೇ ಅಲ್ಲ, ಭಗವಂತ ಪರಾಧೀನನಲ್ಲ. ಭಗವಂತನಿಗೆ ಜನ್ಮ ಮರಣಾದಿಗಳಿಲ್ಲ. ಸೂರ್ಯನೊಬ್ಬನಿಗೇನೇ ಜನ್ಮ ಮರಣಗಳಿವೆ, ಪರಾಧೀನ ಅಂತ ತಿಳಿಬೇಡ್ರಿ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಅಧೀನವಾಗಿಯೇ ಪರಾಧೀನತ್ವ ಪ್ರಾಪ್ತಿ ಪದವಿಗಳು ಸಿಗುತ್ತಾವ. ಭಗವಂತನ ಅಧೀನವಾಗಿ ಪದವಿಗಳು ಸಿಗುತ್ತಾವ ಅಂತಿದ್ದರಿಂದ ಉಳಿದವರೆಲ್ಲರೂ ಪರಾಧೀನರು, ಪರತಂತ್ರರು. ನಾರಾಯಣ ಒಬ್ಬನೇ ಸ್ವತಂತ್ರ. ಆ ಸ್ವತಂತ್ರನಾದ ನಾರಾಯಣನೇ ಸೂರ್ಯನ ಅಂತರ್ಯಾಮಿಯಾಗಿದ್ದು ಸೃಷ್ಟಿಯಿಂದ ಪ್ರಾರಂಭ ಮಾಡಿಕೊಂಡು ಪ್ರಳಯ ಕಾಲದವರೆಗೂ ಸುಡುವ, ಬೇಯಿಸುವ, ಒಣಗಿಸುವ, ಬೆಳಗಿಸುವ ಕಾರ್ಯವನ್ನು ನಿರಾತಂಕವಾಗಿ ಮಾಡುತ್ತಾನೆ. ಅವನೇ ನಮ್ಮ ಅಂತರ್ಯಾಮಿಯಾಗಿ ಪ್ರವೇಶ ಮಾಡಿದ್ದಾನೆ ಎನ್ನುವಂತಹ ಪಾಠವನ್ನ ನಾವು ಕೇಳಿದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.